ಗುರುಭ್ಯೋ ನಮಃ ಶ್ರೀ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯೈತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನಮಂ ನಮಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸ್ವರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾದ್ ಭವೇತ್. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಳಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋ ವಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವೇ ವಹಿ. ನೌಮಿನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾತ್ಸನ್ಮನೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀಸತ್ಯವರತರಾಘವೇಂದ್ರಮುನಿಪಾನ್ ಸದ್ಬೋಧಸದ್ಯಾನಪಾನ್ ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಬಂಧುಸ್ತುಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರ್ಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ರಂಗ್ಮಾ ಕೃತಾಃ ಶ್ರೀಸತ್ಯಾತ್ಮಗುರೋತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ಸ್ವಸ್ತಿಸ್ತು ಸತಾಂ ಅಖಿಲಸನ್ಮಂಗಲಾನಿ ಭವಂತು. ಶ್ರೀಗುರುಭ್ಯೋ ನಮಃ ಹರಿ ಓಂ. ರಾಮೋಥ ದಂಡಕವನಂ ಮುನಿವರ್ಯನೀತೋ ಲೋಕಾನ್ ಅನೇಕಶ ಉದಾರಬಲೈರ್ನಿರಸ್ತಾನ್ ಶುತ್ವಾ ಖರಪ್ರಭೃತಿಭಿರ್ವರತೋ ಹರಸ್ಯ ಸರ್ವೈರವಧ್ಯತನುಭಿಃ ಪ್ರಯಯೌ ಸ ಭಾರ್ಯಃ. ಈ ರೀತಿಯಾಗಿ ರಾಮಚಂದ್ರ ದೇವರು ಅರಣ್ಯದಲ್ಲಿ ವಾಸವನ್ನು ಮಾಡುತ್ತಾ ಅನೇಕ ಅಸುರರನ್ನು ಸಂಹಾರ ಮಾಡಿದ್ದಾರೆ. ಕಾಕಾಸುರನನ್ನು ಸಂಹಾರ ಮಾಡಿದ್ದಾರೆ. ಕುರಂಗ ಅಂತ ಹೆಸರಿನ ಕಾಕಾಸುರನನ್ನು ಸಂಹಾರ ಮಾಡಿ ಅಲ್ಲಿಂದ ದಂಡಕ ಅರಣ್ಯಕ್ಕೆ ಹೋಗುತ್ತಾರೆ. ದಂಡಕಾರಣ್ಯಕ್ಕೆ ಹೋಗುತ್ತಾರೆ. ಅಲ್ಲಿ ಅನೇಕ ಜನ ಮುನಿಗಳನ್ನು ಅಲ್ಲಿಗೆ ಹೋಗಿ ಹೊಂದುತ್ತಾರೆ. ಅಲ್ಲಿ ಅನೇಕ ಜನ ರಾಕ್ಷಸರು ಅಲ್ಲಿ ಇರುವಂತಹ ಋಷಿಮುನಿಗಳಿಗೆ ಪೀಡೆಯನ್ನು ಕೊಡುತ್ತಾ ಇರುತ್ತಾರೆ. ಮತ್ತು ಆ ಎಲ್ಲ ಅಸುರರು ಕೂಡ ರುದ್ರದೇವರ ವರದಿಂದಾಗಿ ಅವಧ್ಯರೂ ಆಗಿರುತ್ತಾರೆ. ಅಂತಹ ಅವಧ್ಯರಾದಂತಹ ರಾಕ್ಷಸರಿಂದಾಗಿ ಪೀಡಿತವಾದಂತಹ ದಂಡಕಾರಣ್ಯಕ್ಕೆ ರಾಮಚಂದ್ರ ದೇವರು ಸೀತಾದೇವಿಯಿಂದಾಗಿ ಮತ್ತು ಲಕ್ಷ್ಮಣನಿಂದಾಗಿ ಸಹಿತರಾಗಿ ಹೋಗುತ್ತಾರೆ. ಆಸೀಚ್ಚ ತತ್ರ ಶರಭಂಗ ಇತಿ ಸ್ಮ ಜೀರ್ಣೋ ಲೋಕಂ ಹರೇರ್ಜಿಗಮಿಷುರ್ಮುನಿರುಗ್ರತೇಜಾಃ ತೇನಾದರೋಪಹೃತ ಸಾರ್ಗ್ಯ ಸಪರ್ಯಯಾಸ ಪ್ರೀತೋ ದದೌ ನಿಜ ಪದಂ ಪರಮಂ ರಮೇಶಃ. ಈ ರೀತಿಯಾಗಿ ದಂಡಕಾರಣ್ಯಕ್ಕೆ ಹೋದಾಗ ಅಲ್ಲಿ ಶರಭಂಗ ಎಂಬುದಾಗಿ ಹೆಸರಿನ ಒಬ್ಬ ಋಷಿಗಳು ಅಲ್ಲಿ ಇರುತ್ತಾರೆ. ಬಹಳ ಜೀರ್ಣರಾಗಿ ಬಿಟ್ಟಿರುತ್ತಾರೆ. ಬಹಳ ವೃದ್ಧಾಪ್ಯ ಅಂತ ಅನ್ನೋದು ಬಂದಿರುತ್ತದೆ. ದೇಹ ಅಂತ ಅನ್ನೋದು ಬಹಳ ಜೀರ್ಣವಾಗಿ ಬಿಟ್ಟಿರುತ್ತದೆ. ತಮ್ಮ ಧರ್ಮವನ್ನು ಕೂಡ ಮಾಡಲು ಅಶಕ್ತರಾಗಿ ಬಿಟ್ಟಿರುತ್ತಾರೆ. ಹಾಗಾಗಿ ಭಗವಂತನ ಲೋಕವನ್ನು ಪಡೆಯಬೇಕು ಎಂಬುದಾಗಿ ಇಚ್ಛೆಯಿಂದಾಗಿ ಉಗ್ರವಾದಂತಹ ತಪಸ್ಸನ್ನು ಮಾಡಿ ಮಹಾ ತಪಸ್ಸಾಮರ್ಥ್ಯವನ್ನು ಪಡೆದಂತಹ ಋಷಿಗಳು ಅಲ್ಲಿ ಇರುತ್ತಾರೆ. ರಾಮಚಂದ್ರ ದೇವರು ಬಂದದ್ದನ್ನು ನೋಡಿ ಎಲ್ಲ ಅರ್ಘ್ಯಾದಿ ಉಪಚಾರಗಳನ್ನು ಮಾಡಿ ಭಗವಂತನ ಪೂಜೆಯನ್ನು ಮಾಡುತ್ತಾರೆ. ಆಗ ಭಗವಂತನ ಎದುರಿನಲ್ಲಿಯೇ ಯೋಗಾಗ್ನಿಯನ್ನು ಸೃಷ್ಟಿ ಮಾಡಿಕೊಂಡು ತಮ್ಮ ದೇಹವನ್ನು ಪರಿತ್ಯಾಗ ಮಾಡುತ್ತಾರೆ. ಆಗ ಪರಮಾತ್ಮನು ಆ ಶರಭಂಗ ಋಷಿಗಳಿಗೆ ತಮ್ಮ ನಿಜಸ್ಥಾನವನ್ನು ಕೊಡುತ್ತಾರೆ ಎಂಬುದಾಗಿ ಈ ರೀತಿಯಾಗಿ ಕಥೆಯನ್ನು ತಿಳಿಸಿಕೊಡುತ್ತಾ ಇದ್ದಾರೆ. ಅಲ್ಲಿ ನಮಗೆ ಒಂದು ಸಂದೇಹ ಅಂತ ಅನ್ನೋದು ಬರಬಹುದು. ಈಗ ಆತ್ಮಹತ್ಯೆ ಅಂತನ್ನೋದು ಅದು ಮಹಾ ಪಾಪಕರವಾದಂತಹ ಕಾರ್ಯ ಎಂಬುದಾಗಿ ನಾವು ಶಾಸ್ತ್ರಗಳಿಂದಾಗಿ ತಿಳಿಯುತ್ತೇವೆ. ಹಾಗಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡಂತಹ ಶರಭಂಗ ಋಷಿಗಳಿಗೆ ರಾಮಚಂದ್ರ ದೇವರು ಸದ್ಗತಿಯನ್ನು ಹೇಗೆ ಕೊಟ್ಟ ಅಂತನ್ನುವಂತಹ ಒಂದು ಪ್ರಶ್ನೆ ಅಂತನ್ನೋದು ಬರುತ್ತದೆ. ಅದಕ್ಕೆ ಶ್ರೀಮದಾಚಾರ್ಯರು ಉತ್ತರವನ್ನು ಕೊಡುತ್ತಾ ಇದ್ದಾರೆ. ಧರ್ಮೋಯತೋಸ್ತ್ಯ ವನಗಸ್ತ್ಯ ನಿತಾಂತ ಶಕ್ತಿ ಹಾಸೇ ಸ್ವಧರ್ಮಕರಣಸ್ಯ ಹುತಾಶನಾದೋ ದೇಹಾತ್ಯೇ ಸತತ ಏವ ತನುಂ ನಿಜಾಗ್ನೋ ಸಂತ್ಯಜ್ಯ ರಾಮಪುರತಃ ಪ್ರಯಯೋ ರಮೇಶಂ. ಯಾರು ವನದಲ್ಲಿ ವಾಸವನ್ನು ಮಾಡುತ್ತಾ ತಪಶ್ಚರ್ಯಾದಿ ತಮ್ಮ ಸಾಧನೆಯನ್ನು ಮಾಡುತ್ತಾ ಇರುತ್ತಾರೆಯೋ ಅಂತಹವರಿಗೆ ಇನ್ನು ಧರ್ಮವನ್ನು ಮಾಡಲು ಸಾಧ್ಯವೇ ಇಲ್ಲ ಎಂಬುದಾಗಿ ಸ್ವಧರ್ಮವನ್ನು ಆಚರಣೆ ಮಾಡಲು
ಶಕ್ತಿ ಅಂತನ್ನೋದು ಇಲ್ಲದೇ ಇದ್ದಷ್ಟು ತಾವು ಜೀರ್ಣರಾದ ಮೇಲೆ ತಾವು ಯೋಗಾಗ್ನಿಯಲ್ಲಿ ದೇಹವನ್ನು ಪರಿತ್ಯಾಗವನ್ನು ಮಾಡಬೇಕು ಎಂಬುದಾಗಿ ಈ ರೀತಿಯಾಗಿ ನಮಗೆ ಪುರಾಣ ವಚನಗಳಿಂದಾಗಿ ತಿಳಿದು ಬರುತ್ತದೆ. ಹಾಗಾಗಿ ಶರಭಂಗ ಋಷಿಗಳು ಇನ್ನು ತಮ್ಮ ಧರ್ಮವನ್ನು ಆಚರಣೆ ಮಾಡಲು ಸಾಧ್ಯವೇ ಇಲ್ಲ ಅನ್ನುವಷ್ಟು ಜೀರ್ಣರಾಗಿದ್ದರು. ಹಾಗಾಗಿ ಅವರು ತಮ್ಮ ನಿಜಾಗ್ನಿಯಲ್ಲಿ ರಾಮಚಂದ್ರ ದೇವರ ಮುಂದೆ ತಮ್ಮ ದೇಹವನ್ನು ಪರಿತ್ಯಾಗವನ್ನು ಮಾಡಿದ್ದಾರೆ. ಆಗ ಪರಮಾತ್ಮನು ಅವರಿಗೆ ಸದ್ಗತಿಯನ್ನು ಕೊಟ್ಟಿದ್ದಾನೆ. ಈ ರೀತಿಯಾಗಿ ರಾಮಚಂದ್ರ ದೇವರು ದಂಡಕಾರಣ್ಯದಲ್ಲಿಯೇ ಇರಬೇಕಾದಾಗ ಒಬ್ಬ ರಾಕ್ಷಸನನ್ನು ನೋಡುತ್ತಾರೆ. ವಿರಾಧ ಅಂತ ಹೆಸರಿನ ಒಬ್ಬ ರಾಕ್ಷಸ. ಅವನಿಗೆ ರುದ್ರದೇವರ ವರದಿಂದಾಗಿ ಅವಧ್ಯತ್ವವನ್ನು ಕೂಡ ಪಡೆದಿದ್ದ ಅಂತಹ ರಾಕ್ಷಸನನ್ನು ನೋಡುತ್ತಾರೆ. ಆ ವಿರಾಧ ರಾಕ್ಷಸ ಯಾರು ಅಂತನ್ನುವುದನ್ನು ಶ್ರೀಮದಾಚಾರ್ಯರು ನಮಗೆ ತಿಳಿಸಿಕೊಡುತ್ತಾರೆ. ರಾಮೋಪಿ ತಚ್ಚದೃಶೇ ಜನದಸ್ಯ ಶಾಪಾತ್ ಗಂಧರ್ವ ಮುರ್ವಶಿರತೆ ರಥಯಾತು ಧಾನೀಂ ಪ್ರಾಪ್ತಂ ದಶಾಂಸಪತಿ ತುಂಬುರು ನಾಮಧೇಯಂ ನಾಮ್ನಾ ವಿರಾಧಮಪಿ ಶರ್ವವರಾಧವಧ್ಯಂ. ಆ ವಿರಾಧ ಅಂತನ್ನುವಂತಹ ರಾಕ್ಷಸನು ತುಂಬುರು ಅಂತನ್ನುವಂತಹ ಗಂಧರ್ವನೇ ಈಗ ವಿರಾಧನಾಗಿ ಹುಟ್ಟಿರುತ್ತಾನೆ ಎಂಬುದಾಗಿ. ಯಾಕೆ ತುಂಬುರು ವಿರಾಧ ಅಂತನ್ನುವಂತಹ ರಾಕ್ಷಸನಾಗಿ ಯಾಕೆ ಹುಟ್ಟಿದ ಅಂತಂದರೆ ಕುಬೇರನ ಶಾಪ ಅಂತನ್ನೋದು ಇರುತ್ತದೆ. ಈ ತುಂಬುರು ಗಂಧರ್ವ ಉರ್ವಶಿಯ ಜೊತೆಗೆ ಸಂಘವನ್ನು ಮಾಡುವಂತಹ ಸಂದರ್ಭದಲ್ಲಿ ಆಗ ಕುಬೇರನು ಶಾಪವನ್ನು ಕೊಡುತ್ತಾನೆ. ಹಾಗಾಗಿ ಆ ತುಂಬುರು ಗಂಧರ್ವನು ಈಗ ವಿರಾಧನಾಗಿ ಹುಟ್ಟಿದ್ದಾನೆ ಅಂತ. ಅಲ್ಲ, ಅಪ್ಸರಾ ಸ್ತ್ರೀಯರ ಜೊತೆಗೆ ಎಲ್ಲರೂ ಕೂಡ ಸಂಘವನ್ನು ಮಾಡಬಹುದು. ಹಾಗಾಗಿ ಆ ತುಂಬುರು ಗಂಧರ್ವನು ಅವನು ಕ್ರೀಡೆಯನ್ನು ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ಯಾಕೆ ಕುಬೇರನು ಶಾಪ ಕೊಟ್ಟ ಅಂತನ್ನುವಂತಹ ಪ್ರಶ್ನೆ ಬರುತ್ತದೆ. ಅದಕ್ಕೆ ನಮಗೆ ವ್ಯಾಖ್ಯಾನಕಾರರು ತಿಳಿಸಿಕೊಡೋದು ಏನು ಅಂತಂದರೆ, ಸರಿಯಾಗಿ ಯಾವಾಗ ಕುಬೇರನು ಕ್ರೀಡೆಯನ್ನು ಮಾಡಬೇಕು ಅಂತ ಬಂದನೋ ಆಗ ತುಂಬುರು ಗಂಧರ್ವನು ಬಲಾತ್ಕಾರದಿಂದಾಗಿ ಆ ಉರ್ವಶಿಯ ಜೊತೆಗೆ ಕ್ರೀಡೆಯನ್ನು ಮಾಡುತ್ತಾನೆ. ಹಾಗಾಗಿ ಕೋಪಕ್ಕೆ ಬಂದು ಆ ಕುಬೇರನು ತುಂಬುರು ಗಂಧರ್ವನಿಗೆ ಶಾಪವನ್ನು ಕೊಡುತ್ತಾನೆ. ಅಂತಹ ಆ ತುಂಬುರು ಗಂಧರ್ವನೇ ಈಗ ವಿರಾಧನಾಗಿ ಹುಟ್ಟಿದ್ದಾನೆ. ಅವನಿಗೆ ರುದ್ರದೇವರ ವರದಿಂದಾಗಿ ಅವಧ್ಯತ್ವ ಅಂತನ್ನೋದು ಕೂಡ ಇತ್ತು. ಅಂತಹ ವಿರಾಧನನ್ನು ನೋಡುತ್ತಾರೆ ರಾಮಚಂದ್ರ ದೇವರು. ಭಂಕ್ವಾಸ್ಯ ಬಾಹುಯುಗಲಂ ಬಿಲಗಂಚಕಾರ ಸಮ್ಮಾನಯನ್ವಚನಮಂಬುಜ ಜನ್ಮನೋಸೋ ಪ್ರಾದಾಚ್ಯ ತಸ್ಯ ಸುಗತಿಂ ನಿಜಗಾಯಕಸ್ಯ ಭಕ್ಷಾರ್ಥಮಂಸಕಮಿತೋಪಿ ಸಹಾನುಜೇನ. ಅವನಿಗೆ ರುದ್ರದೇವರ ಅವಧ್ಯತ್ವದ ವರದ ಜೊತೆಗೆ ಬ್ರಹ್ಮದೇವರ ವರವೂ ಕೂಡ ಇತ್ತು. ಏನು ಅಂತಂದರೆ, ನಿನ್ನ ಬಾಹುಗಳ ಮಧ್ಯದಲ್ಲಿ ಯಾರು ಬರುತ್ತಾರೆಯೋ ಅವರು ನಿನ್ನ ಭಕ್ಷಣಕ್ಕಾಗಿ ಅಂತ ನಿನ್ನ ವಶರಾಗುತ್ತಾರೆ ಎಂಬುದಾಗಿ ಈ ರೀತಿಯಾಗಿ ಒಂದು ವರವೂ ಕೂಡ ಇತ್ತು. ಹಾಗಾಗಿ ರಾಮಚಂದ್ರ ದೇವರು ಮತ್ತು ಲಕ್ಷ್ಮಣನು ಅಲ್ಲಿ ಹೋದಾಗ, ಅವರ ಬಾಹುಗಳ ಮಧ್ಯದಲ್ಲಿ ಹೋದಾಗ ಆ ಬ್ರಹ್ಮದೇವರ ವಚನವನ್ನು ಕೂಡ ಗೌರವಿಸಬೇಕು ಅಂತನ್ನೋದಕ್ಕಾಗಿ ಆ ವಿರಾಧನ ಕೈಗೆ ಸಿಗಿಬಿದ್ದಿದ್ದಾರೆ ಇಬ್ಬರೂ ಕೂಡ, ರಾಮ ಮತ್ತು ಲಕ್ಷ್ಮಣರು. ಆಗ ಬ್ರಹ್ಮದೇವರ ವರ ಏನಿತ್ತು, ಕೈಗೆ ಸಿಗಬೇಕು ಅಂತ ಅಷ್ಟೇ ವರವಿತ್ತು ಹೊರತು ಆ ಬಾಹುಗಳನ್ನು ಛೇದನೆ ಮಾಡಬಾರದು ಅಂತ ಈ ರೀತಿಯಾಗಿ ಏನು ವರ ಅಂತನ್ನೋದು ಇರಲಿಲ್ಲ. ಹಾಗಾಗಿ ರಾಮಚಂದ್ರ ದೇವರು ಮತ್ತು ಲಕ್ಷ್ಮಣ ಇಬ್ಬರೂ ಕೂಡ ಆ ವಿರಾಧನ ಎರಡೂ ಬಾಹುಗಳನ್ನು ಕೂಡ ಛೇದನೆ ಮಾಡಿದ್ದಾರೆ. ರಾಮಚಂದ್ರ ದೇವರು ದಕ್ಷಿಣ ಬಾಹುವನ್ನು ಛೇದನೆ ಮಾಡಿದರೆ ಆಗ ಲಕ್ಷ್ಮಣನು ಸವ್ಯಬಾಹುವನ್ನು ಎಡಬಾಹುವನ್ನು ಛೇದನೆ ಮಾಡಿದ್ದಾನೆ. ಈ ರೀತಿಯಾಗಿ ಆ ವಿರಾಧನ ಎರಡೂ ಬಾಹುಗಳನ್ನು ಕೂಡ ಛೇದನೆ ಮಾಡಿ ಆ ವಿರಾಧನನ್ನು ಬಿಲದಲ್ಲಿ, ಭೂಮಿಯ ಬಿಲದಲ್ಲಿ ಹಾಕಿ ಅವನನ್ನು ಸಂಹಾರ ಮಾಡಿ ತುಂಬುರು ಗಂಧರ್ವನಿಗೆ ಸದ್ಗತಿಯನ್ನು ಕೊಟ್ಟಿದ್ದಾರೆ ಎಂಬುದಾಗಿ ಈ ರೀತಿಯಾಗಿ ಒಂದು ಕಥೆಯನ್ನು ತಿಳಿಸಿಕೊಟ್ಟು, ಪ್ರೀತಿಂ ವಿದಿತ್ಸುರಗಮದ್ ಭವನಂ ನಿಜಸ್ಯ ಕುಂಭೋದ್ಭವಸ್ಯ ಪರಮಾದರತೋ ಮುನಾಚ ಸಂಪೂಜಿತೋ ಧನುರನೇನ ಗೃಹೀತಮಿಂದಾಚ್ಛಾರ್ಗಂ ತದಾದಿ ಪುರುಷೋ ನಿಜಮಾಜಹಾರ. ರೀತಿಯಾಗಿ ಮುಂದಕ್ಕೆ ಹೋಗುತ್ತಾ ಅಗಸ್ತ್ಯ ಮುನಿಗಳ ಆಶ್ರಮಕ್ಕೆ ಹೋಗುತ್ತಾರೆ. ಅಗಸ್ತ್ಯ ಋಷಿಗಳ ಮೇಲೆ ಅನುಗ್ರಹವನ್ನು ಮಾಡಬೇಕು ಅಂತನ್ನೋದಕ್ಕಾಗಿ ಅಗಸ್ತ್ಯ ಮುನಿಗಳ ಆಶ್ರಮಕ್ಕೆ ಹೋಗುತ್ತಾರೆ. ಅಲ್ಲಿ ಅಗಸ್ತ್ಯ ಮುನಿಗಳು ಅತ್ಯಂತ ಆದರದಿಂದಾಗಿ ರಾಮಚಂದ್ರ ದೇವರ ಒಂದು ಪೂಜೆಯನ್ನು ಮಾಡುತ್ತಾರೆ. ಅನಂತರದಲ್ಲಿ ರಾಮಚಂದ್ರ ದೇವರಿಗೆ ಧನುಸ್ಸನ್ನು ಕೊಡುತ್ತಾರೆ. ಶಾರ್ಗ ಧನುಸ್ಸನ್ನು ಅಗಸ್ತ್ಯ ಮುನಿಗಳು ರಾಮಚಂದ್ರ ದೇವರಿಗೆ ಒಪ್ಪಿಸುತ್ತಾರೆ. ಈ ಅಗಸ್ತ್ಯ ಮುನಿಗಳ ಹತ್ತಿರ ಈ ಶಾರ್ಗ ಧನುಸ್ಸು ಅಂತನ್ನೋದು ಹೇಗೆ ಬಂತು ಅಂತ ನಮಗೆ ಪ್ರಶ್ನೆ ಬರುತ್ತದೆ. ಅದಕ್ಕೆ ಹಿಂದೆ ಭಗವಂತನೇ ತನ್ನ ಮೂಲ ರೂಪದಿಂದಾಗಿ ಇಂದ್ರನಿಗೆ ಈ ಧನುಸ್ಸನ್ನು ಕೊಟ್ಟಿರುತ್ತಾನೆ. ನಾನು ರಾಮನಾಗಿ ಅವತಾರವನ್ನು ಮಾಡಿದಾಗ ನೀನು ಈ ಧನುಸ್ಸನ್ನು ನನಗೆ ಮುಟ್ಟಿಸಬೇಕು ಎಂಬುದಾಗಿ ಇಂದ್ರನಿಗೆ ಆ ಧನುಸ್ಸನ್ನು ಕೊಟ್ಟಿರುತ್ತಾನೆ ಭಗವಂತ. ಆ ಧನುಸ್ಸನ್ನು ಇಂದ್ರನಾದರೂ ಅಗಸ್ತ್ಯ ಮುನಿಗಳಿಗೆ ಒಪ್ಪಿಸಿರುತ್ತಾನೆ. ನಿಮ್ಮ ಆಶ್ರಮಕ್ಕೆ ಬಂದಾಗ ನೀವು ರಾಮಚಂದ್ರ ದೇವರಿಗೆ ಒಪ್ಪಿಸಬೇಕು ಎಂಬುದಾಗಿ. ಅಂತಹ ಶಾರ್ಗ ಧನುಸ್ಸನ್ನು, ಅದು ಶಾರ್ಗ ಧನುಸ್ಸು ಅಂತನ್ನೋದು ವೇಣುವಿನಿಂದಾಗಿ ಅದು ನಿರ್ಮಿತವಾದದ್ದು ಎಂಬುದಾಗಿ ನಾವು ತಿಳಿಯಬೇಕು. ವೇಣು ಅಂತಂದರೆ ಬಂಬು ಅಂತ ತಿಳಿತೀವಲ್ಲ, ಅದರಿಂದಾಗಿ ನಿರ್ಮಿತವಾದಂತಹ ಧನುಸ್ಸು. ಅಂತಹ ಶಾರ್ಗ ಧನುಸ್ಸನ್ನು ಅಗಸ್ತ್ಯ ಮುನಿಗಳು ಅಲ್ಲಿ ರಾಮಚಂದ್ರ ದೇವರಿಗೆ ಒಪ್ಪಿಸುತ್ತಾರೆ. ಇದಕ್ಕೆ ಒಂದು ಕಥೆಯನ್ನು ಹೇಳುತ್ತಾರೆ. ಹಿಂದೆ
ಕಣ್ವ ಋಷಿಗಳು ಅವರು ಎಲ್ಲ ಸರ್ವಸಂಗ ಪರಿತ್ಯಾಗವನ್ನು ಮಾಡಿ ತಪಸ್ಸಿಗೆ ಅಂತ ಕುಳಿತು ಬಿಟ್ಟಿರುತ್ತಾರೆ. ತಪಸ್ಸಿಗೆ ಘೋರವಾದಂತಹ ತಪಸ್ಸನ್ನು ಮಾಡುವಂತಹ ಸಂದರ್ಭದಲ್ಲಿ ತಮ್ಮ ತಲೆಯ ಮೇಲೆ ಒಂದು ವಲ್ಮೀಕ ಅಂತ ಅನ್ನೋದು ಬೆಳೆಯುತ್ತದೆ. ಆ ವಲ್ಮೀಕ ಅಂತ ಅನ್ನೋದು ಬೆಳೆದು ಅಲ್ಲೆಲ್ಲ ವಲ್ಮೀಕ ಅಂತ ಅನ್ನೋದು ಇದ್ದದರಿಂದಾಗಿ ಒಂದು ವೇಣುವೃಕ್ಷ ಅಂತ ಅನ್ನೋದು ಕೂಡ ಬೆಳೆಯುತ್ತದೆ. ಆಮೇಲೆ ಪರಮಾತ್ಮ ಅವರ ತಪಸ್ಸಿಗೆ ಮೆಚ್ಚಿ ವರವನ್ನು ಕೊಟ್ಟ ಮೇಲೆ ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ವರವನ್ನು ಕೊಡುತ್ತಾರೆ. ವರವನ್ನು ಕೊಟ್ಟ ಮೇಲೆ ಆ ವೇಣುವನ್ನು ಏನು ಮಾಡಬೇಕು ಅಂತ ತಿಳಿದು ಸುಮ್ಮನೆ ವ್ಯರ್ಥವಾಗೋದು ಬೇಡ, ಅಂತಹ ತಪಸ್ವಿಗಳ ತಲೆಯ ಮೇಲೆ ಬೆಳೆದಂತಹ ವೇಣು ಅಂತ ತಿಳಿದು ಆ ವೇಣುವನ್ನು ವಿಶ್ವಕ್ಸೇನನಿಗೆ ಕೊಟ್ಟು ಇದರಿಂದಾಗಿ ಧನುಸ್ಸನ್ನು ಮಾಡಿಸಿ ಪರಮಾತ್ಮನಿಗೆ ಕೊಡುತ್ತಾರೆ ಅಂತನ್ನುವಂತಹ ಒಂದು ಕಥೆಯನ್ನು ನಾವು ತಿಳಿಯುತ್ತೇವೆ. ಈ ವೇಣುವಿನಿಂದಲೇ ಶಾನಗಧನುಸ್ಸನ್ನು ಮಾಡಿಸಿದ್ದು ಮತ್ತು ಪಿನಾಕ ಧನುಸ್ಸನ್ನು, ಇನ್ನೇನು ಅವಶಿಷ್ಟ ಭಾಗ ಇತ್ತು ಅದರಿಂದಾಗಿ ಗಾಂಡೀವ ಧನುಸ್ಸು ಅಂತನ್ನೋದು ಆಗಿದೆ ಅಂತನ್ನೋದನ್ನು ನಾವು ಇಲ್ಲಿ ತಿಳಿಯುತ್ತೇವೆ. ಈ ಎಲ್ಲ ವಿಷಯವನ್ನು ಕೂಡ ನಮಗೆ ಅನುಶಾಸನ ಪರ್ವದಲ್ಲಿ ಈ ಎಲ್ಲ ಕಥೆಯನ್ನು ಕೂಡ ಹೇಳಿದ್ದಾರೆ ಅಂತನ್ನೋದನ್ನು ಇಲ್ಲಿ ವ್ಯಾಖ್ಯಾನಕಾರರು ತಿಳಿಸಿಕೊಡುತ್ತಾರೆ. ಆತ್ಮಾರ್ಥಮೇವ ಹಿ ಪುರಾ ಹರಿಣಾ ಪ್ರದತ್ತಂ ಇಂದ್ರೇತದಿಂದ ಉತರಾಮ ಕರಾರ್ಥಮೇವ ಪ್ರಾದಾದ್ ಅಗಸ್ತ್ಯ ಮುನಯೇ ತದವಾಪ್ಯ ರಾಮೋ ರಕ್ಷನ್ ಋಷೀನ್ ಅವಸದೇವ ಸದಂಡಕೇಶು. ಈ ರೀತಿಯಾಗಿ ಅಗಸ್ತ್ಯ ಮುನಿಗಳಿಂದಾಗಿ ಆ ಧನುಸ್ಸನ್ನು ಪಡೆದುಕೊಂಡು ಅಲ್ಲೇ ದಂಡಕಾರಣ್ಯದಲ್ಲೇನೇ ವಾಸವನ್ನು ಮಾಡುತ್ತಾ ಅನೇಕ ರಾಕ್ಷಸರನ್ನು ಸಂಹಾರ ಮಾಡುತ್ತಾ ಅಲ್ಲಿರುವಂತಹ ಋಷಿಮುನಿಗಳಿಗೆ ರಕ್ಷಣೆಯನ್ನು ಮಾಡುತ್ತಾ ಇದ್ದಾನೆ ರಾಮಚಂದ್ರ. ಕಾಲೇ ತದೈವ ಕರದೂಷಣಯೋರ್ಬಳೇನ ರಕ್ಷಸ್ವ ಸಾ ಪತಿ ನಿಮಾರ್ಗಣ ತತ್ಪರಾಸೀತ್ ವ್ಯಾಪಾದಿತೆ ನಿಜಪತೌ ಹಿ ದಶಾನನೇನ ಪ್ರಾಮಾದಿಕೇನ ವಿಧಿನಾಭಿಸಸಾರ ರಾಮಂ. ಸರಿಯಾಗಿ ರಾಮಚಂದ್ರ ದೇವರು ಈ ರೀತಿಯಾಗಿ ದಂಡಕಾರಣ್ಯದಲ್ಲಿ ವಾಸವನ್ನು ಮಾಡುವಂತಹ ಸಂದರ್ಭದಲ್ಲಿ ಶೂರ್ಪಣಖಿಯು ಆ ದಂಡಕಾರಣ್ಯಕ್ಕೆ ಬರುತ್ತಾಳೆ. ಆಕಿ ಪತಿಯನ್ನು ಹುಡುಕುತ್ತಾ, ಯಾರನ್ನಾದರೂ ನಾನು ಮದುವೆ ಆಗಬೇಕು ಎಂಬುದಾಗಿ ಪತಿಯನ್ನು ಹುಡುಕುತ್ತಾ ಎಲ್ಲ ಕಡೆಗೂ ಕೂಡ ಹುಡುಕುತ್ತಾ ಆಕೆಯು ಇಲ್ಲಿ ದಂಡಕಾರಣ್ಯಕ್ಕೆ ಬರುತ್ತಾಳೆ ಅಂತಂದರೆ ಶೂರ್ಪಣಖಿಗೆ ಮದುವೆಯೇ ಆಗಿರಲಿಲ್ಲ ಅಂತ ಇಲ್ಲ, ಹಿಂದೆ ಮದುವೆ ಆಗಿತ್ತು. ವಿದ್ಯುಜ್ಜಿಹ್ವ ಅಂತನ್ನುವಂತಹ ಒಬ್ಬ ರಾಕ್ಷಸ, ಆ ವಿದ್ಯುಜ್ಜಿಹ್ವ ಅಂತನ್ನುವಂತಹ ರಾಕ್ಷಸನ ಜೊತೆಗೆ ವಿವಾಹ ಅಂತನ್ನೋದು ಆಗಿತ್ತು. ಆದರೆ ಯುದ್ಧವನ್ನು ಆಡುವಂತಹ ಸಂದರ್ಭದಲ್ಲಿ ರಾವಣನು ಇವನು ಶತ್ರುವೇ ಆಗಿದ್ದಾನೇನೋ ಎಂಬುದಾಗಿ ತಿಳಿದುಕೊಂಡು ಪ್ರಮಾದದಿಂದಾಗಿ ಸಂಹಾರವನ್ನು ಮಾಡಿಬಿಟ್ಟಿರುತ್ತಾನೆ. ಆಗ ಸಂಹಾರ ಮಾಡಿದ ಮೇಲೆ ಶೂರ್ಪಣಖಿಗೆ ಹೇಳುತ್ತಾನೆ, ನೀ ಏನು ಚಿಂತೆ ಮಾಡಬೇಡ, ನಿನಗೆ ಯಾರು ಬೇಕೋ ಅವರನ್ನು ವರಿಸು, ನಾನು ಅವರ ಜೊತೆಗೆ ನಿನಗೆ ವಿವಾಹವನ್ನು ಮಾಡಿಸುತ್ತೇನೆ ಎಂಬುದಾಗಿ ರಾವಣನು ಈ ರೀತಿಯಾಗಿ ಮಾತನ್ನು ಕೊಟ್ಟಿರುತ್ತಾನೆ. ಹಾಗಾಗಿ ತನ್ನ ಭ್ರಾತೃಗಳಾದಂತಹ ಖರ ಹಾಗೂ ದೂಷಣ ಇವರಿಂದಾಗಿ ಸಹಿತಳಾಗಿ ಆ ಶೂರ್ಪಣಖಿಯು ಇಲ್ಲಿ ದಂಡಕಾರಣ್ಯಕ್ಕೆ ಬರುತ್ತಾಳೆ. ರಾವಣನ ತಂಗಿ ಅಂತಂದರೆ ಸಾಪತ್ತ ಜನನೀಯ ಮಗಳಾಗಿದ್ದಾಳೆ ಈ ಶೂರ್ಪಣಖಿ. ಈಗ ರಾವಣನ ತಾಯಿ ಅಂತಂದರೆ ಪುಷ್ಪೋತ್ಕಟ ಅಂತ ರಾವಣನ ತಾಯಿ ವಿಷ್ಟವಸ್ ಋಷಿಗಳಿಂದಾಗಿ ಪುಷ್ಪೋತ್ಕಟೆಯಲ್ಲಿ ರಾವಣ ಮತ್ತು ಕುಂಭಕರ್ಣರು ಇಬ್ಬರು ಹುಟ್ಟಿದ್ದಾರೆ. ಇನ್ನು ಮಾಲಿನಿ ಅಂತ ಮತ್ತೊಬ್ಬ ಹೆಂಡತಿಯಲ್ಲಿ ವಿಭೀಷಣನು ಹುಟ್ಟಿದ್ದಾನೆ ಮತ್ತು ರಾಕ ಅಂತನ್ನುವಂತಹ ಹೆಂಡತಿಯಲ್ಲಿ ಖರ ಮತ್ತು ಶೂರ್ಪಣಖಿ ಇವರಿಬ್ಬರೂ ಕೂಡ ಹುಟ್ಟಿದ್ದಾರೆ ಅಂತನ್ನುವಂತಹ ಮಾತನ್ನು ನಮಗೆ ಇಲ್ಲಿ ಅರಣ್ಯ ಪರ್ವದ ವಚನವನ್ನು ಇಲ್ಲಿ ಉದಾಹರಿಸಿ ವ್ಯಾಖ್ಯಾನಕಾರರು ತಿಳಿಸಿಕೊಡುತ್ತಾ ಇದ್ದಾರೆ. ಈ ರೀತಿಯಾಗಿ ಆ ಶೂರ್ಪಣಖಿಯು ಕರದೂಷಣರಿಂದಾಗಿ ಸಹಿತರಾಗಿ ಇಲ್ಲಿ ದಂಡಕಾರಣ್ಯಕ್ಕೆ ಬರುತ್ತಾಳೆ. ಸಾನುಜ್ಞಯೈವ ರಜನೀಚರ ಭರ್ತುರಾಜ್ಞಾ ಭ್ರಾತೃದ್ವಯೇನ ಸಹಿತಾವನಮಾವಸಂತಿ ರಾಮಂ ಸಮೀತ್ಯ ಭವಮೇ ಪತಿರಿತ್ಯವೋಚದ್ ಭಾನುಂ ಯಥಾ ತಮ ಉಪೇತ್ಯ ಸುಯೋಗ ಕಾಮಂ. ಅಲ್ಲಿಗೆ ದಂಡಕಾರಣ್ಯಕ್ಕೆ ಬಂದು ಎಲ್ಲಿ ರಾಮಚಂದ್ರ ದೇವರು ಇರುತ್ತಾರೆಯೋ ಅಲ್ಲಿಗೆ ಬಂದು ರಾಮಚಂದ್ರ ದೇವರನ್ನು ವಿವಾಹವಾಗಬೇಕು ಎಂಬುದಾಗಿ ಕೇಳುತ್ತಾ ಇದ್ದಾಳೆ. ಅದು ಹೇಗಿತ್ತು ಆ ದೃಶ್ಯ ಅಂತಂದರೆ ಶ್ರೀಮದಾಚಾರ್ಯರು ಹೇಳುತ್ತಾರೆ, ತಮ ಉಪೇತ್ಯ ಸುಯೋಗ ಕಾಮಂ ಭಾನುಂ ಯಥಾ ತಮ ಉಪೇತ್ಯ ಸುಯೋಗ ಕಾಮಂ ಎಂಬುದಾಗಿ. ಅಂಧಕಾರ ಬಂದು ಸೂರ್ಯನಿಗೆ ನಾನು ನಿನ್ನ ಜೊತೆಗೆ ಇರುತ್ತೇನೆ ಎಂಬುದಾಗಿ ಹೇಳಿದರೆ ಹೇಗಿರಬೇಕೋ ಹಾಗೆ ಅದು ಕಾಣುತ್ತಾ ಇತ್ತು ಅಂತ. ಇಲ್ಲಿ ನಮಗೆ ಒಂದು ಪ್ರಶ್ನೆ ಬರುತ್ತದೆ, ಈಗ ತಮಸ್ಸು ಅಂಧಕಾರ ಅಂತಂದರೆ ಅದು ಅಚೇತನ, ಅದು ಭಾನು ಹತ್ರ ಹೋಗೋದು ಹೇಳೋದು ಇವೆಲ್ಲ ಹೇಗೆ ಸಾಧ್ಯ ಅಂತಂದರೆ ಅದಕ್ಕೆ ನಾವು ತಿಳಿಯಬೇಕಾದದ್ದೇನು ಅಂತಂದರೆ ಅಂಧಕಾರವು ಭಾನುವನ್ನು ಹೊಂದಿ ಯಾವ ರೀತಿಯಾಗಿ ನಾಶವಾಗಬೇಕೋ ಹಾಗೆ ಆ ಶೂರ್ಪಣಖಿಯು ಕೂಡ ರಾಮಚಂದ್ರ ದೇವರನ್ನು ಹೊಂದಿ ನಷ್ಟವಾಗಿದ್ದಾಳೆ ಅಂತ. ಇನ್ನು ನಾಶವಾಗೇ ಇಲ್ಲ, ನಷ್ಟವಾಗಿದ್ದಾಳೆ ಅಂತ ಹೇಗೆ ಹೇಳೋದು ಅಂತಂದರೆ ಒಂದು ನಿಯಮವಿದೆ. ಏನು ಅಂತಂದರೆ ಏಷ್ಯತ್ವ ನಿಶ್ಚಿತಂ ಯತ್ತತ್ ಅತೀತತ್ವೇನ ಭನ್ಯತೆ ಎಂಬುದಾಗಿ. ಯಾವುದು ಮುಂದೆ ಆಗೋದಿದೆ ಆದರೆ ನಿಶ್ಚಿತವಾಗಿಯೂ ಕೂಡ ಆಗೇ ಆಗುತ್ತದೆಯೋ ಅದನ್ನು ಹಿಂದೆ ಆಗಿಬಿಟ್ಟಿದೆ ಎನ್ನುವಂತೆ ವ್ಯವಹಾರ ಮಾಡುವಂತಹ ಒಂದು ಪದ್ಧತಿ. ಈಗ ಯಾವನೋ ಒಬ್ಬನು ಚೆನ್ನಾಗಿ ಇಂಟರ್ವ್ಯೂಗೆ ಪ್ರಿಪೇರ್ ಆಗಿರ್ತಾನೆ, ನಾಳೆ ಇಂಟರ್ವ್ಯೂ ಇರುತ್ತದೆ, ಆಗ ಏನು ಹೇಳುತ್ತಾನೆ, ಇನ್ನೇನು ಜಾಬ್ ಬಂದೇ ಬಿಡ್ತು ಎಂಬುದಾಗಿ ಹೇಳುತ್ತಾನೆ. ಅಂತಂದರೆ
ನಿಶ್ಚಿತವಾಗಿಯೂ ಕೂಡ ಬಂದೇ ಬರುತ್ತದೆ ಅಂತನ್ನುವಂತಹದ್ದಿದ್ದಾಗ ಅತೀತತ್ವೇನ ಭನ್ಯತೆ, ಇದು ಹಿಂದೆ ಆಗಿದೆ ಅಂತನ್ನುವಂತೆ ವರ್ಣನೆ ಮಾಡುವಂತಹ ಒಂದು ಪದ್ಧತಿ ಅಂತ ಅನ್ನೋದಿದ್ದರಿಂದಾಗಿ ಆ ರೀತಿಯಾಗಿ ಶೂರ್ಪಣಖಿಯು ರಾಮಚಂದ್ರ ದೇವರನ್ನು ಹೋಗಿ ಹೊಂದಿ ನಷ್ಟವಾಗಿದ್ದಾಳೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಆಗ ರಾಮಚಂದ್ರ ದೇವರ ಹತ್ತಿರ ಹೋದಾಗ ರಾಮಚಂದ್ರ ದೇವರು ಹಾಸ್ಯವನ್ನು ಮಾಡುತ್ತಾ ಇದ್ದಾರೆ. ತಾಂ ತತ್ರ ಹಾಸ್ಯಕಥೆಯ ಜನಕಾಸುತಾಗ್ರೇ ಗಚ್ಚಾನುಜಮ್ಮ ಇಹನೇತಿ ವಚಸ್ಸ ಉಕ್ತ ತೇನೈವ ದುಷ್ಟಚರಿತಾಂ ಹಿ ವಿಕರ್ಣನಾಸಾಂ ಚಕ್ರೇ ಸಮಸ್ತರಜನೀಚರ ನಾಶಹೇತೋ. ಶೂರ್ಪಣಖಿಯು ರಾಮಚಂದ್ರ ದೇವರ ಹತ್ತಿರ ಹೋದಾಗ ರಾಮಚಂದ್ರ ದೇವರು ಹೇಳುತ್ತಾ ಇದ್ದಾರೆ, ಇಲ್ಲ, ನನ್ನ ಹೆಂಡತಿಯಾದಂತಹ ಜಾನಕಿಯು ಇಲ್ಲೇ ಇದ್ದಾಳೆ, ಹಾಗಾಗಿ ನಾನು ನಿನ್ನನ್ನು ವಿವಾಹವಾಗುವಂತೆ ಇಲ್ಲ, ಲಕ್ಷ್ಮಣನು ಒಬ್ಬನೇ ಇದ್ದಾನೆ ನೋಡು, ಅವನ ಹೆಂಡತಿ ಇಲ್ಲಿಲ್ಲ, ಹಾಗಾಗಿ ಲಕ್ಷ್ಮಣನನ್ನು ಹೋಗಿ ಕೇಳು, ಅವನ ಜೊತೆಗೆ ವಿವಾಹ ಮಾಡಿಕೋ ಎಂಬುದಾಗಿ ಈ ರೀತಿಯಾಗಿ ಲಕ್ಷ್ಮಣನ ಹತ್ತಿರ ಕೊಟ್ಟು ಕಳಿಸಿದ್ದಾರೆ. ಲಕ್ಷ್ಮಣನು ಆಗ ಆ ಶೂರ್ಪಣಖಿಯ ಮೂಗನ್ನು ಹಾಗೂ ಕಿವಿಗಳನ್ನು ಕೂಡ ಕತ್ತರಿಸಿಬಿಟ್ಟಿದ್ದಾನೆ ಎಂಬುದಾಗಿ. ಯಾಕೆ ಈ ರೀತಿಯಾಗಿ ಮಾಡಿದ ಅಂತಂದರೆ, ಸಮಸ್ತ ರಜನೀಚರ ನಾಶಹೇತೋಹೋ, ಸಮಸ್ತ ಅಸುರಕುಲವನ್ನು ಕೂಡ ರಾಕ್ಷಸರನ್ನು ಕೂಡ ಸಂಹಾರ ಮಾಡಬೇಕಾಗಿದೆ. ಹಾಗಾಗಿ ಶೂರ್ಪಣಖಿಯನ್ನು ನಿಮಿತ್ತವನ್ನಾಗಿ ಮಾಡಿಕೊಂಡು ಸಮಸ್ತ ಅಸುರಕುಲವನ್ನು ಕೂಡ ನಾಶ ಮಾಡೋಣ ಎಂಬುದಾಗಿ ಆ ರೀತಿಯಾಗಿ ನಾಸಿಕಾವನ್ನು ಮತ್ತು ಕರ್ಣಗಳನ್ನು ಛೇದನೆ ಮಾಡಿದ್ದಾನೆ ಲಕ್ಷ್ಮಣ. ನಮಗೆ ಸ್ಕಂದ ಪುರಾಣದಲ್ಲಿ ಉಮಾಸಂಹಿತೆಯಲ್ಲಿ ಒಂದು ಮಾತನ್ನು ತಿಳಿಸಿಕೊಡುತ್ತಾರೆ. ಈ ಶೂರ್ಪಣಖಿಯ ಈ ಆಖ್ಯಾನವನ್ನು, ಶೂರ್ಪಣಖಿಯ ನಾಸಾ ಛೇದನ ಮತ್ತು ಕರ್ಣಗಳ ಛೇದನವನ್ನು ಯಾರು ಕೇಳುತ್ತಾರೆಯೋ ಅವರಿಗೆ ಎಂದೂ ಕೂಡ ಮಾನಭಂಗ ಅಂತನ್ನೋದೇ ಆಗೋದಿಲ್ಲ ಎಂಬುದಾಗಿ ಹೇಳುತ್ತಾರೆ. ಕರ್ಣನಾಸಾಪಹರಣಂ ಶೃಣ್ವತಾಂ ಪಠತಾಂ ಸದಾ ನಜಾತು ಮಾನಭಂಗಸ್ಯ ದುರ್ಗನಾಥ ಪ್ರಸಾದತಃ. ಯಾರು ಈ ರೀತಿಯಾಗಿ ಶೂರ್ಪಣಖಿಯ ಮೂಗು ಹಾಗೂ ಕಿವಿಗಳ ಛೇದನದ ಒಂದು ಕಥೆಯನ್ನು ಕೇಳುತ್ತಾರೆಯೋ ಅವರಿಗೆ ಎಂದೂ ಕೂಡ ಮಾನಭಂಗ ಅಂತನ್ನೋದು ಆಗೋದಿಲ್ಲ. ರಾಮಚಂದ್ರ ದೇವರ ಪ್ರಸಾದದಿಂದಾಗಿ ಅವರು ಯಾವಾಗಲೂ ಕೂಡ ಗೌರವದಿಂದಾಗಿ ಮಾನದಿಂದಾಗಿ ಯುಕ್ತರೇ ಆಗಿರುತ್ತಾರೆ ಹೊರತು ಎಂದೂ ಕೂಡ ಅವರಿಗೆ ಮಾನಭಂಗ ಅಂತನ್ನೋದು ಆಗೋದಿಲ್ಲ ಅಂತನ್ನುವಂತಹ ಒಂದು ಸಂಗತಿಯನ್ನು, ಒಂದು ವಿಷಯವನ್ನು ನಮಗೆ ತಿಳಿಸಿಕೊಡುತ್ತಾರೆ. ಆಗ ಇನ್ನು ನಾಸಾಛೇದನ ಮತ್ತು ಕರ್ಣಛೇದನ ಅಂತನ್ನೋದಾದಾಗ ಆಕೆಯು ಮತ್ತೆ ತಿರುಗಿ ಹೋಗಿ ರಾವಣನ ಹತ್ತಿರ ತನ್ನ ಒಂದು ದುಃಖವನ್ನೆಲ್ಲ ತೋಡಿಕೊಳ್ಳುತ್ತಾಳೆ. ತತ್ಪ್ರೇರಿತಾಂಚಪದಿ ಭೀಮ ಬಲಾನ್ ಪ್ರಯಾತಾಂಸ್ತಸ್ಯಾಖರತ್ವಿಶರದೂಷಣ ಮುಖ್ಯ ಬಂಧೂನ್ ಜಗ್ನೇ 14 ಸಹಸ್ರಮವಾರಣೀಯ ಕೋದಂಡಪಾಣಿರಖಿಲಸ್ಯ ಸುಖಂ ವಿಧಾತುಂ. ಆಗ ಆ ಶೂರ್ಪಣಖಿಯ ಒಂದು ದುಃಖವನ್ನು ನೋಡಿ ರಾವಣನು ಖರದೂಷಣರಿಗೆ ಆದೇಶವನ್ನು ಮಾಡುತ್ತಾನೆ, ಹೋಗಿ ರಾವಣನ್ನು ಸಂಹಾರ ಮಾಡಿಕೊಂಡು ಬರ್ರಿ ಎಂಬುದಾಗಿ ಹೇಳಿದಾಗ ಆ ಖರದೂಷಣಾದಿಗಳು 14,000 ಜನ ರಾಕ್ಷಸರನ್ನು ಕರೆದುಕೊಂಡು ಬಂದು ಯುದ್ಧಕ್ಕೆ ಅಂತ ಬರುತ್ತಾರೆ. 14,000 ಜನ ಇಲ್ಲಿ ರಾಕ್ಷಸರು, ರಾಮಚಂದ್ರ ದೇವರು ಒಬ್ಬರೇ. ರಾಮಚಂದ್ರ ದೇವರು ಬತ್ತಳಿಕೆಯಿಂದಾಗಿ ಬಾಣವನ್ನು ಯಾವಾಗ ತೆಗೆದರೋ, ಬಾಣವನ್ನು ಯಾವಾಗ ಸಂಧಾನ ಮಾಡಿದ್ರೋ, ಯಾವಾಗ ಬಿಟ್ಟರೋ, ಯಾವಾಗ ರಾಕ್ಷಸರನ್ನು ಸಂಹಾರ ಮಾಡಿದ್ರೋ ಅಲ್ಲಿರುವಂತಹ ಯಾರಿಗೂ ಕೂಡ ಗೊತ್ತಾಗುತ್ತಾನೇ ಇಲ್ಲ. ಅದನ್ನು ಯಾರಿಗೂ ಕೂಡ ಹೇಳಲು ಸಾಧ್ಯವೇ ಆಗುತ್ತಾ ಇಲ್ಲ. ಒಬ್ಬರಿಗೆ ಮತ್ತೊಬ್ಬರು ರಾಮನಿದ್ದಂತೆ ಕಾಣಿಸುತ್ತಾ ಇದ್ದಾರೆ, ಮತ್ತೊಬ್ಬರಿಗೆ ಮತ್ತೊಬ್ಬರು ರಾಮನಿದ್ದಂತೆ ಕಾಣಿಸುತ್ತಾ ಇದ್ದಾರೆ. ಹೀಗಾಗಿ ಆ ರಾಕ್ಷಸರು ತಮ್ಮಲ್ಲಿ ತಾವೇ ಹೊಡೆದುಕೊಂಡು ಸಂಹಾರವನ್ನು ಹೊಂದಿದ್ದಾರೆ. ದತ್ತೇ ಭಯೇ ರಘುವರೇಣ ಮಹಾಮುನೀನಾಂ ದತ್ತೇ ಭಯೇ ಚ ರಜನೀಚರ ಮಂಡಲಸ್ಯ ರಕ್ಷಪತಿ ಸ್ವಸೃಮುಖಾದ್ ಅವಿಕಂಪನಾಚ್ಚ ಶುತ್ವಾ ಬಲಂ ರಘುಪತೆ ಪರಮಾಪಚಿಂತಾಂ. ಈ ರೀತಿಯಾಗಿ ಸಮಸ್ತ ಅಸುರಕುಲವನ್ನು 14,000 ಜನರನ್ನೂ ಕೂಡ ರಾಮಚಂದ್ರ ದೇವರು ಸಂಹಾರ ಮಾಡಿಬಿಟ್ಟಿದ್ದಾರೆ. ಈ ರೀತಿಯಾಗಿ ಅಲ್ಲಿರುವಂತಹ ಎಲ್ಲ ಋಷಿಮುನಿಗಳಿಗೂ ಕೂಡ ಅಭಯವನ್ನು ಕೊಟ್ಟಿದ್ದಾರೆ. ಇನ್ನು ಎಲ್ಲ ರಾಕ್ಷಸರಿಗೂ ಕೂಡ ಭಯವನ್ನು ಉಂಟು ಮಾಡಿದ್ದಾರೆ. ಈ ರೀತಿಯಾಗಿ ಎಲ್ಲರನ್ನೂ ಕೂಡ ಸಂಹಾರ ಮಾಡಿದ ಮೇಲೆ ಅಲ್ಲಿ ಶೂರ್ಪಣಖಿ ಹೋಗಿ ಮತ್ತೆ ಈ ಎಲ್ಲವ ಕಥೆಯನ್ನು ಕೂಡ ರಾವಣನಿಗೆ ಹೇಳುತ್ತಾ ಇದ್ದಾಳೆ. ಮತ್ತು ಅವಿಕಂಪನ ಅಂತ ಒಬ್ಬ ರಾಕ್ಷಸ, ಅವನೂ ಕೂಡ ರಾವಣನ ಹತ್ತಿರ ಹೋಗಿ ಎಲ್ಲ ಕಥೆಯನ್ನು ಹೇಳಿದಾಗ ರಾವಣನಿಗೆ ಬಹಳ ಚಿಂತೆ ಆಯಿತು. ನಾ ಏನು ಮಾಡಬೇಕು ಎಂಬುದಾಗಿ ಈ ರೀತಿಯಾಗಿ ಚಿಂತೆಯನ್ನು ಮಾಡುತ್ತಾ ಮಾರೀಚನ ಹತ್ತಿರ ಹೋಗುತ್ತಾಳೆ. ಹಿಂದೆ ಯಾವ ವಿಶ್ವಾಮಿತ್ರರ ಯಜ್ಞವನ್ನು ನಾಶ ಮಾಡೋದಕ್ಕಾಗಿ ಅಂತ ಬಂದಾಗ ರಾಮಚಂದ್ರ ದೇವರು ತಮ್ಮ ಬಾಣ ಪ್ರಯೋಗವನ್ನು ಮಾಡಿ ಅವನನ್ನು ಸಮುದ್ರದ ಹತ್ತಿರ ಬೀಳುವಂತೆ ಮಾಡಿದ್ದಾರೆಯೋ ಅಂತಹ ಮಾರೀಚ, ಆ ಮಾರೀಚನು ಈಗ ಗೋಕರ್ಣದ ಹತ್ತಿರ, ಗೋಕರ್ಣ ಅಲ್ಲಿ ಸಮುದ್ರದ ತೀರ, ಆ ಗೋಕರ್ಣದ ಹತ್ತಿರ ಕೂತು ತಪಸ್ಸನ್ನು ಮಾಡುತ್ತಾ ಇರುತ್ತಾನೆ. ಅಲ್ಲಿಗೆ ರಾವಣನು ಹೋಗುತ್ತಾನೆ. ಶುತ್ವಾಶ ಕಾರ್ಯಂ ಅವಮೃಶ್ಯ ಜಗಾಮ ತೀರೆ ಕ್ಷೇತ್ರಂ ನದೀನದಪತೆ ಶ್ರವಣಂ ಧರಿತ್ಯಾಹ ಮಾರೀಚ ಮತ್ತ ತಪಸಿ ಪ್ರತಿವರ್ತಮಾನಂ ಭೀತಂ ಶರಾದ್ರಘುಪತೇರ್ನಿತರಾಂ ದದರ್ಶ. ಗೋಕರ್ಣ ಅಂತಂದರೆ ಅದು ಪರಶುರಾಮ ಕ್ಷೇತ್ರ. ಪರಶುರಾಮ ದೇವರು ಸಮಸ್ತ ಭೂಮಿಯನ್ನು, ಎಲ್ಲ ದುಷ್ಟ ಅಸುರರನ್ನು, ದುಷ್ಟ ಕ್ಷತ್ರಿಯರನ್ನು ಕೂಡ ಸಂಹಾರ ಮಾಡಿ ಎಲ್ಲ ಭೂಮಿಯನ್ನು ಕೂಡ ಬ್ರಾಹ್ಮಣರಿಗೆ ದಾನವನ್ನು ಮಾಡಿದ ಮೇಲೆ ತಾವು ನಿವಾಸವನ್ನು ಮಾಡೋದಕ್ಕಾಗಿ ಅಂತ ಏನು ಭೂಮಿಯನ್ನು ಮಾಡಿಕೊಂಡಿರುತ್ತಾರೆಯೋ ಅದು ಗೋರೂಪದಿಂದಾಗಿ ಇದೆ ಎಂಬುದಾಗಿ ನಾವು ಕೇಳುತ್ತೇವೆ. ಆ ಗೋರೂಪದಿಂದಾಗಿರುವಂತಹ ಭೂಮಿಯ
ಕರ್ಣಗಳೇ ಈ ಗೋಕರ್ಣ ಕ್ಷೇತ್ರ. ಅಂತಹ ಗೋಕರ್ಣ ಕ್ಷೇತ್ರದಲ್ಲಿ ಈ ಮಾರೀಚನು ತಪಸ್ಸಿಗೆ ಕೂತಂತೆ ನಾಟಕವನ್ನು ಮಾಡುತ್ತಾ ಇರುತ್ತಾನೆ. ಯಾಕೆ ಅಂತಂದರೆ ಭಗವಂತನ ಒಂದು ಶರಾಘಾತವಾಗಿದೆ. ಹಾಗಾಗಿ ಅದರ ಒಂದು ಹೆದರಿಕೆಯಿಂದಾಗಿ ಅವನು ಅಲ್ಲಿ ಸುಮ್ಮನೆ ನಾನು ಏನೂ ಮಾಡೋದು ಬೇಡ ಅಂತ ತಿಳಿದು ತಪಸ್ಸಿಗೆ ಅಂತ ಕೂತಿರುತ್ತಾನೆ. ಅಲ್ಲಿಗೆ ರಾವಣನು ಬರುತ್ತಾನೆ. ಇಲ್ಲಿ ಒಂದು ಮಾತನ್ನು ಹೇಳುತ್ತಾರೆ, ಏನು ಅಂತಂದರೆ ಸಮುದ್ರ ಅಂತಂದರೆ ಏನಂತ ಹೇಳಿದ್ರು, ನದೀನದ ಪತೇಹೇ, ಎಲ್ಲ ನದಿಗಳಿಗೂ ಕೂಡ ಮತ್ತು ನದಗಳಿಗೂ ಕೂಡ ಪತಿಯಾದಂತಹದ್ದು, ಒಡೆಯವಾದಂತಹದ್ದು ಸಮುದ್ರ ಎಂಬುದಾಗಿ ಹೇಳುತ್ತಾರೆ. ನದ ಅಂತಂದರೆ ಏನು ಅಂತಂದರೆ ಅದಕ್ಕೆ ಯಾವ ನೀರಿಗೆ ಪುರುಷನು ಅಭಿಮಾನಿಯಾಗಿರುತ್ತಾನೆಯೋ, ಪುರುಷ ದೇವತೆಯು ಅಭಿಮಾನಿಯಾಗಿರುತ್ತಾನೆಯೋ ಅದನ್ನು ನದ ಎಂಬುದಾಗಿ ಕರೆಯುತ್ತಾರೆ. ಇನ್ನು ಯಾವ ನೀರಿನ ಒಂದು ಜಲರಾಶಿಗೆ ಸ್ತ್ರೀ ದೇವತೆಗಳು ಅಭಿಮಾನಿಗಳಾಗಿರುತ್ತಾರೆಯೋ ಅದನ್ನು ನದಿ ಎಂಬುದಾಗಿ ಕರೆಯುತ್ತಾರೆ ಎಂಬುದಾಗಿ ನಾವು ತಿಳಿಯುತ್ತೇವೆ. ಅಂತಹ ಎಲ್ಲ ನದಿ ಹಾಗೂ ನದಗಳಿಗೆ ಒಡೆಯವಾದಂತಹ ಪತಿಯಾದಂತಹ ಸಮುದ್ರದ ತೀರ ಗೋಕರ್ಣ ಕ್ಷೇತ್ರ. ಆ ಗೋಕರ್ಣ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಮಾರೀಚನನ್ನು ನೋಡುತ್ತಾನೆ ರಾವಣ. ಅಂದರೆ ನಾವು ತಿಳಿಯಬೇಕಾದದ್ದೇನು ಅಂತಂದರೆ, ಗೋಕರ್ಣ ಅಂತಂದರೆ ಅದನ್ನು ಶ್ರೀಮದಾಚಾರ್ಯರು ಕರೆಯೋದೇನಂತ ಕರೆದಿದ್ದಾರೆ ನೋಡ್ರಿ, ಶ್ರವಣಂ ಧರಿತ್ಯಾಹ ಎಂಬುದಾಗಿ ಶ್ರವಣ ಕ್ಷೇತ್ರ ಎಂಬುದಾಗಿ ಕರೆದಿದ್ದಾರೆ. ಅಂದರೆ ಕರ್ಣ ಅಂತಂದರೆ ಕಿವಿ. ಆ ಕಿವಿಗೆ ಸಂಸ್ಕೃತದಲ್ಲಿ ಮತ್ತೊಂದು ಪರ್ಯಾಯವಾಚಿಯಾದಂತಹ ಶಬ್ದ ಅಂತಂದರೆ ಶ್ರವಣ ಎಂಬುದಾಗಿ, ಅದನ್ನು ಶ್ರೀಮದಾಚಾರ್ಯರು ಶ್ರವಣ ಎಂಬುದಾಗಿ ಕರೆಯುತ್ತಾ ಇದ್ದಾರೆ. ಅಂತಂದರೆ ಶ್ರೀಮದಾಚಾರ್ಯರಿಗೆ ತೋರಿಸಿಕೊಡಬೇಕಾಗಿದೆ. ಏನು ಅಂತಂದರೆ, ನಾವು ಶಾಸ್ತ್ರಶ್ರವಣವನ್ನು ಮಾಡಬೇಕು ಅಂತನ್ನುವಂತಹ ಇಚ್ಛೆಯೂ ಇಲ್ಲದೆ ನಾವು ಶ್ರವಣಾದಿ ಕ್ಷೇತ್ರಗಳಿಗೆ ಹೋದರೂ ಕೂಡ ಮಾರೀಚನಂತಹ ದುಷ್ಟರ ಒಂದು ಸಂಗಮಯ ಆಗುತ್ತದೆ ಹೊರತು ಸತ್ಸಂಗ ಅಂತ ಅನ್ನೋದು ಆಗೋದಿಲ್ಲ ಅಂತ. ನಾವು ಶಾಸ್ತ್ರಶ್ರವಣವನ್ನು ಮಾಡಿ ಭಗವಂತನ ಮಹಿಮೆಯನ್ನು ತಿಳಿದು ಅಥವಾ ಶಾಸ್ತ್ರಶ್ರವಣವನ್ನು ಮಾಡಬೇಕು ಅಂತನ್ನುವಂತಹ ಇಚ್ಛೆಯಿಂದಾಗಿ ನಾವು ಕ್ಷೇತ್ರಗಳಿಗೆ ಹೋದರೆ ಅಲ್ಲಿ ನಮಗೆ ಸತ್ಸಂಗ ಅಂತ ಅನ್ನೋದು ಆಗಲು ಸಾಧ್ಯವಿದೆ. ವಿಜಯದಾಸರು ಹೇಳುತ್ತಾರೆ ಅಲ್ಲ, ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ ಅಂತಂದರೆ ಅವರು ಅಂತಹ ತಪಸ್ಸಿಗಳು, ಎಲ್ಲ ಶಾಸ್ತ್ರಶ್ರವಣವನ್ನು ಮಾಡಿದಂತಹವರು. ಹಾಗಾಗಿ ಅವರು ಹೋದರೆ ಪುಣ್ಯವಂತರ ದರ್ಶನ ಆಗುತ್ತದೆ. ನಾವು ಯಾವ ಶಾಸ್ತ್ರಶ್ರವಣವನ್ನು ಮಾಡದೆ ನಾಸ್ತಿಕರಂತೆ ಇದ್ದು ನಾವು ಕ್ಷೇತ್ರಗಳಿಗೆ ಹೋದರೂ ಕೂಡ ಅಲ್ಲಿ ಸತ್ಸಂಗ ಅಂತ ಅನ್ನೋದು ಆಗೋದಿಲ್ಲ ಅಂತನ್ನೋದನ್ನು ನಮಗೆ ಇಲ್ಲಿ ತಿಳಿಸಿಕೊಡುತ್ತಾ ಇದ್ದಾರೆ. ತೇನಾರ್ತಿತಸ್ಥಪತಿ ರಾಘವ ವಂಚನಾರ್ಥಂ ಮಾರೀಚ ಆಹ ಶರವೇಗ ಮಮುಷ್ಯ ಜಾನನ್ನ ಶಕ್ಯೋ ನತೆ ರಘುವರೇನ ಹಿ ವಿಗ್ರಹೋತ್ರ ಜಾನಾಮಿ ಸಂಸ್ಪರ್ಶಮಸ್ಯ ಶರಸ್ಯ ಪೂರ್ವಂ. ಆಗ ಹೋಗಿ ಮಾರೀಚನಿಗೆ ಹೇಳುತ್ತಾ ಇದ್ದಾರೆ, ರಾವಣನು ಹೇಳುತ್ತಾ ಇದ್ದಾನೆ, ನೀನು ಹೋಗಿ ಮಾಯಾಮೃಗದ ವೇಷದಲ್ಲಿ ಹೋಗಿ ರಾಮಚಂದ್ರ ದೇವರಿಗೆ ವಂಚನೆಯನ್ನು ಮಾಡು, ಮೋಸವನ್ನು ಮಾಡು ಎಂಬುದಾಗಿ ಈ ರೀತಿಯಾಗಿ ರಾವಣನು ಮಾರೀಚನಿಗೆ ಹೇಳುತ್ತಾ ಇದ್ದಾನೆ. ಆಗ ಮಾರೀಚನು ಹೇಳುತ್ತಾನೆ, ಇಲ್ಲ, ನಿನಗೆ ರಾಮಚಂದ್ರ ದೇವರ ವಿರೋಧವನ್ನು ಮಾಡುವಂತಹ ಸಾಮರ್ಥ್ಯ ಇಲ್ಲ. ನಾನು ಹೇಳೋದನ್ನು ಕೇಳು. ನನಗೆ ರಾಮಚಂದ್ರ ದೇವರ ಶರದ ಸ್ಪರ್ಶ ಆಗಿದೆ. ಆ ರಾಮಚಂದ್ರ ದೇವರ ಶರದ ಒಂದು ಬಳ ಏನು ಅಂತನ್ನೋದು ನನಗೆ ಗೊತ್ತಿದೆ. ಹಾಗಾಗಿ ನೀನು ರಾಮಚಂದ್ರ ದೇವರ ಜೊತೆಗೆ ವಿರೋಧವನ್ನು ಮಾಡಬೇಡ ಎಂಬುದಾಗಿ ಈ ರೀತಿಯಾಗಿ ಮಾರೀಚನು ಹೇಳುತ್ತಾ ಇದ್ದಾನೆ. ಇಲ್ಲಿ ನಮಗೆ ವ್ಯಾಖ್ಯಾನಕಾರರು ಅತ್ಯಂತ ಸೊಗಸಾಗಿ ಅರ್ಥವನ್ನು ತಿಳಿಸಿಕೊಡುತ್ತಾರೆ. ಇಲ್ಲಿ ಏನಂತ ಹೇಳುತ್ತಾ ಇದ್ದಾರೆ ಅಂತಂದರೆ, ಸಂಸ್ಪರ್ಶಮಸ್ತಿ ಶರಸ್ಯ ಎಂಬುದಾಗಿ ಶರ ಅಂತನ್ನುವಂತಹ ಶಬ್ದವನ್ನು ಬೇರೆಯಾಗಿ ಹೇಳಿ ಸಂಸ್ಪರ್ಶ ಅಂತನ್ನುವಂತಹ ಶಬ್ದವನ್ನು ಬೇರೆಯಾಗಿ ಹೇಳುತ್ತಾ ಇದ್ದಾರೆ. ಅಂದರೆ ಶರಸ್ಪರ್ಶ ಅಂತ ಕೂಡಿಸಿ ಹೇಳುತ್ತಾ ಇಲ್ಲ. ಶರ ಅಂತನೋ ಶಬ್ದಕ್ಕೂ ಸ್ಪರ್ಶ ಅಂತನೋ ಶಬ್ದಕ್ಕೂ ಸ್ಪರ್ಶ ಮಾಡದೆ ಬೇರೆ ಬೇರೆಯಾಗಿ ಹೇಳುತ್ತಾ ಇದ್ದಾರೆ. ಯಾಕೆ ಅಂತಂದರೆ, ಇನ್ನೂ ಮಾರೀಚನಿಗೆ ರಾಮಚಂದ್ರ ದೇವರ ಶರದ ಒಂದು ಬಳ ಏನು ಅಂತನ್ನೋದು ಪೂರ್ಣವಾಗಿ ಗೊತ್ತಿರಲಿಲ್ಲವಂತೆ. ಯಾಕೆ ಅಂತಂದರೆ, ರಾಮಚಂದ್ರ ದೇವರು ಮಾರೀಚನನ್ನು ದೂರದಲ್ಲಿ ಬೀಳಿಸಬೇಕು, ಅವನನ್ನು ಓಡಿಸಬೇಕು ಅಂತನ್ನೋದಕ್ಕಾಗಿಯೇ ಶರವನ್ನು ಪ್ರಯೋಗವನ್ನು ಮಾಡಿರುತ್ತಾರೆ ಹೊರತು ಅವನನ್ನು ಸಂಹಾರ ಮಾಡಬೇಕು ಅಂತ ಶರದ ಪ್ರಯೋಗವನ್ನು ಮಾಡಿರೋದೇ ಇಲ್ಲ. ಹಾಗಾಗಿ ರಾಮಚಂದ್ರ ದೇವರ ಶರದ ಸ್ಪರ್ಶ ಅಂತನ್ನೋದು ಅವನಿಗೆ ಇನ್ನೂ ಚೆನ್ನಾಗಿ ಗೊತ್ತಿಲ್ಲ ಅಂತನ್ನೋದನ್ನು ತಿಳಿಸಿಕೊಡೋದಕ್ಕಾಗಿಯೇ ಶರಸ್ಪರ್ಶ ಅಂತ ಶರ ಅಂತನೋ ಪದಕ್ಕೂ ಸ್ಪರ್ಶ ಅಂತನೋ ಪದಕ್ಕೂ ಸ್ಪರ್ಶ ಮಾಡದೆ ದೂರದಲ್ಲಿ ಹೇಳಿದ್ದಾರೆ. ಅಂತಂದರೆ ಶರಸ್ಪರ್ಶ ಅಂತನ್ನೋದು ಇನ್ನೂ ಪೂರ್ಣವಾಗಿ ಅವನಿಗೆ ಗೊತ್ತಾಗಿಲ್ಲ ಅಂತನ್ನೋದನ್ನು ತಿಳಿಸಿಕೊಡೋದಕ್ಕಾಗಿ ಈ ರೀತಿಯಾಗಿ ಶ್ರೀಮದಾಚಾರ್ಯರು ಹೇಳಿದ್ದಾರೆ ಎಂಬುದಾಗಿ ಹೇಳುತ್ತಾರೆ. ಇತ್ಯುಕ್ತವಂತ ಮತ ರಾವಣ ಆಹ ಖಡ್ಗಂ ನಿಷ್ಕೃಷ್ಯ ಹನ್ಮಿಯದಮೇನ ಕರೋಷಿ ವಾಕ್ಯಂ ತಚ್ಚುಶ್ರುವಾನ್ ಭಯಯುತೋತ ನಿಸರ್ಗತಶ್ಚ ಪಾಪೋ ಜಗಾಮ ರಘುವರ್ಯ ಸಕಾಶಮಾಶು. ಹಾಗಾಗಿ ರಾಮಚಂದ್ರ ದೇವರ ವಿರೋಧವನ್ನು ಮಾಡೋದು ಬೇಡ ಎಂಬುದಾಗಿ ಮಾರೀಚನು ಹೇಳಿದಾಗ ಅದಕ್ಕೆ ರಾವಣ ತನ್ನ ಖಡ್ಗವನ್ನು ತೆಗೆದು, ನೀನು ಹೋಗಿ ಆ ರೀತಿಯಾಗಿ ವಂಚನೆಯನ್ನು ಮಾಡದೇ ಇದ್ದರೆ ಆಗ ನಿನ್ನ ಸಂಹಾರವನ್ನು ಮಾಡುತ್ತೇನೆ ಎಂಬುದಾಗಿ ಈ ರೀತಿಯಾಗಿ ರಾವಣನನ್ನು ಹೇಳುತ್ತಾ ಇದ್ದಾನೆ. ಆಗ ಬೇರೆ ಏನು ಮಾಡಬೇಕು ಗೊತ್ತಾಗುತ್ತಾ ಇಲ್ಲ. ಹಾಗಾಗಿ ಮಾರೀಚನು ಸರಿ ಆಯಿತು ಅಂತ ಹೋಗುತ್ತಾ ಇದ್ದಾನೆ. ಅಂದರೆ ಕೇವಲ ರಾವಣನಿಂದಾಗಿ ಪ್ರೇರಿತನಾಗಿಯೇ ಹೋಗೋದಲ್ಲ, ಸ್ವಭಾವತಃನೂ ಕೂಡ ನಿಸರ್ಗತಶ್ಚ ಪಾಪೋ ಜಗಾಮ
ರಘುವರ್ಯ ಸಕಾಶಮಾಶು, ಸ್ವಭಾವತಃನೇ ಅವನು ಪಾಪಿಷ್ಠನಾಗಿರುತ್ತಾನೆ, ಅಸುರನಾಗಿರುತ್ತಾನೆ. ಹಾಗಾಗಿ ಈ ಕಾರ್ಯವನ್ನು ಮಾಡೋದಕ್ಕಾಗಿ ಅಂತ ಹೋಗುತ್ತಾನೆ. ಸಂಪ್ರಾಪ್ಯ ಹೈಮಮೃಗತಾಂ ಬಹುರತ್ನ ಚಿತ್ರ ಸೀತಾ ಸಮೀಪ ಉರುಧಾ ವಿಚಚಾರ ಶೀಘ್ರಂ ನಿರ್ದೋಷ ನಿತ್ಯವರ ಸಂವಿದಪಿ ಸ್ಮ ದೇವಿ ರಕ್ಷೋವಧಾಯ ಜನಮೋಹ ಕೃತೆ ಯಥಾ ತಥಾಹ. ಶ್ರೀ ರಾಮಚಂದ್ರ ದೇವರು ಸೀತಾದೇವಿ ಎಲ್ಲಿಗೆ ಇರುತ್ತಾರೆಯೋ ಅಲ್ಲಿಗೆ ಹೋಗಿ ಬಂಗಾರದ ಜಿಂಕೆಯ ಆಗಿ ಅವನು ಅಲ್ಲಿಗೆ ಸಂಚಾರವನ್ನು ಮಾಡುತ್ತಾ ಇದ್ದಾನೆ. ಅನೇಕ ಸಲ ಅಲ್ಲಿಯೇನೇ ಓಡಾಡುತ್ತಾ ಇದ್ದಾನೆ. ಆಗ ಲಕ್ಷ್ಮೀದೇವಿಗೆ ಸಾಕ್ಷಾತ್ತು ಸೀತಾ ಅಂತಂದರೆ ಲಕ್ಷ್ಮೀದೇವಿ, ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಎಲ್ಲವೂ ಕೂಡ ಗೊತ್ತೇ ಗೊತ್ತು. ಹಾಗಿದ್ರೂ ಕೂಡ ಕೇವಲ ಜನರಿಗೆ ಮೋಹವನ್ನು ಉಂಟು ಮಾಡೋದಕ್ಕಾಗಿ ಅಂತನ್ನೋದಕ್ಕಾಗಿ ಮತ್ತು ಎಲ್ಲ ಅಸುರರ ಸಂಹಾರ ಅಂತನ್ನೋದು ಕೂಡ ಆಗಬೇಕಾಗಿದೆ ಅಂತನ್ನೋದಕ್ಕಾಗಿ ರಾಮಚಂದ್ರ ದೇವರಿಗೆ ಸೀತಾದೇವಿಯು ಈ ರೀತಿಯಾಗಿ ಹೇಳುತ್ತಾ ಇದ್ದಾಳೆ. ದೇವೇವ ಮಾಶು ಪರಿಗೃಹ್ಯ ಚ ದೇಹಿ ಮೇತ್ವಂ ಕ್ರೀಡಾ ಮೃಗಂ ತ್ವಿತಿತಯೋದಿತ ಏವ ರಾಮಃ ಅನ್ವಕ್ಷಸಾರಹ ಶರಾಸನ ಬಾಣಪಾಣಿಃ ಮಾಯಾಮೃಗಂ ನಿಶಿಚರಂ ನಿಜಘಾನ ಜಾನನ್. ರಾಮಚಂದ್ರ ದೇವರಿಗೆ ಸೀತೆಯು ಹೇಳುತ್ತಾ ಇದ್ದಾಳೆ, ಆ ಜಿಂಕೆಯನ್ನು ಹೇಗಾದರೂ ಮಾಡಿ ನನಗೆ ತಂದುಕೊಡಬೇಕು. ಆ ಬಂಗಾರದ ಜಿಂಕೆ ಎಷ್ಟು ಸುಂದರವಾಗಿದೆ, ಆ ಜಿಂಕೆಯು ನನಗೆ ಬೇಕೇ ಬೇಕು ಎಂಬುದಾಗಿ ರೀತಿಯಾಗಿ ಸೀತಾದೇವಿ ಹೇಳಿದಾಗ ಸರಿ ಅಂತ ರಾಮಚಂದ್ರ ದೇವರು ಧನುರ್ಬಾಣಗಳನ್ನು ಹಿಡಿದುಕೊಂಡು ಆ ಜಿಂಕೆಯ ಹಿಂದೆ ಹೋಗುತ್ತಾ ಇದ್ದಾರೆ. ಆ ಜಿಂಕೆಯು ಬಹಳ ವೇಗದಿಂದಾಗಿ ಮುಂದಕ್ಕೆ ಹೋಗುತ್ತಾ ಇದೆ. ಹಿಂದೆ ರಾಮಚಂದ್ರ ದೇವರು ಓಡುತ್ತಾ ಇದ್ದಾರೆ. ರಾಮಚಂದ್ರ ದೇವರಿಗೆ ಇನ್ನು ಗೊತ್ತಾಗಿದೆ ಇವನು ಅಸುರನೇ ಅಂತನ್ನೋದು. ಹಾಗಾಗಿ ಬಾಣವನ್ನು ಪ್ರಯೋಗವನ್ನು ಮಾಡಿ ಆ ಅಸುರನನ್ನು ಸಂಹಾರ ಮಾಡಿದ್ದಾರೆ. ತೇನಾಹತಶರವರೇನ ಭೃಶಂ ಮಮಾರ ವಿಕೃಷ್ಯ ಲಕ್ಷ್ಮಣ ಮುರುವ್ಯತಯಾಸ ಪಾಪಃ ಶ್ರುತ್ವೈವ ಲಕ್ಷ್ಮಣಮಚೂಚು ದದುಕ್ರವಾಕ್ಯೈಃ ಸೋಪ್ಯಾಪರಾಮಪತಮೇವ ಸಚಾಪ ಬಾಣಃ. ಈ ರೀತಿಯಾಗಿ ರಾಮಚಂದ್ರ ದೇವರು ಶರವನ್ನು ಬಿಟ್ಟಾಗ ಅವನು ಅತ್ಯಂತ ಪಾಪಿ. ಮರಣದ ಸಂದರ್ಭದಲ್ಲೂ ಕೂಡ ಹೇಗೋ ಒಂದು ದೇವದ್ರೋಹವನ್ನು ಮಾಡಲೇಬೇಕು ಅಂತನ್ನೋದಕ್ಕಾಗಿ ಸಾಯುವಂತಹ ಸಂದರ್ಭದಲ್ಲಿ ಅಹೋ ಲಕ್ಷ್ಮಣ ಓ ಲಕ್ಷ್ಮಣ ಎಂಬುದಾಗಿ ಈ ರೀತಿಯಾಗಿ ಆಕ್ರೋಶವನ್ನು ಮಾಡುತ್ತಾ ಅಳುತ್ತಾ ದೇಹವನ್ನು ಪರಿತ್ಯಾಗವನ್ನು ಮಾಡಿದ್ದಾನೆ. ಇದನ್ನು ಸೀತಾದೇವಿ ಕೇಳಿಸಿಕೊಂಡಿದ್ದಾಳೆ. ಸೀತಾದೇವಿಗೆ ಎಲ್ಲವೂ ಗೊತ್ತು. ರಾಮಚಂದ್ರ ದೇವರು ಅತ್ಯಂತ ಸಮರ್ಥರು. ಅವರಿಗೆ ಏನೂ ಕೂಡ ಯಾವ ಅಸುರನಿಂದಲೂ ಕೂಡ ಯಾವುದೇ ವಿಧವಾದಂತಹ ಭಯ ಇಲ್ಲ ಅಂತನ್ನೋದು ಸೀತಾದೇವಿಗೆ ಗೊತ್ತು. ಹಾಗಿದ್ರೂ ಕೂಡ ಕೇವಲ ದೇವಕಾರ್ಯ ಅಂತನ್ನೋದನ್ನು ಮಾಡೋದಕ್ಕಾಗಿ ಅಂತ ಲಕ್ಷ್ಮಣನಿಗೆ ಹೇಳುತ್ತಾ ಇದ್ದಾಳೆ, ನೀನು ಹೋಗಿ ನೋಡು ಏನಾಯಿತೋ ಏನೋ, ಲಕ್ಷ್ಮಣ ಎಂಬುದಾಗಿ ಕೂಗುತ್ತಾ ಇದ್ದಾನೆ ನಿಮ್ಮ ಅಣ್ಣ, ಹಾಗಾಗಿ ಹೋಗು ನೋಡು ಎಂಬುದಾಗಿ ಲಕ್ಷ್ಮಣನಿಗೆ ಹೇಳಿದಾಗ ಲಕ್ಷ್ಮಣನು ಹೇಳುತ್ತಾ ಇದ್ದಾನೆ, ಇಲ್ಲ ರಾಮಚಂದ್ರ ದೇವರಿಗೆ ಯಾವುದರಿಂದಲೂ ಕೂಡ ಏನೂ ಭಯ ಅಂತನ್ನೋದು ಇಲ್ಲ, ಸಾಕ್ಷಾತ್ತು ಪರಮಾತ್ಮನೇ ಆಗಿದ್ದಾನೆ ಎಂಬುದಾಗಿ ಹೇಳಿದಾಗ ಸೀತಾದೇವಿಯು ಅನೇಕ ಮಾತುಗಳಿಂದಾಗಿ ಬೈಯುತ್ತಾ ಇದ್ದಾಳೆ. ಇಲ್ಲ, ನಿನಗೆ ಅತ್ಯಂತ ಕೆಟ್ಟ ಬುದ್ಧಿ ಅಂತನ್ನೋದು ಬಂದುಬಿಟ್ಟಿದೆ. ರಾಮಚಂದ್ರ ದೇವರು ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ನನ್ನನ್ನು ಹೊಂದಬೇಕು ಅಂತ ನೀನು ಅಂದುಕೊಂಡಿದ್ದೀಯೇನೋ, ಇಂತಹ ದುಷ್ಟಬುದ್ಧಿ ಅಂತನ್ನೋದು ಇದ್ದದರಿಂದಾಗಿ ನೀನು ಹೋಗುತ್ತಾ ಇಲ್ಲ ಎಂಬುದಾಗಿ ರೀತಿಯಾಗಿ ಬೈದಾಗ ಆಗ ಲಕ್ಷ್ಮಣನು ಸರಿ ಅಂತ ಅಲ್ಲಿಂದಾಗಿ ರಾಮಚಂದ್ರ ದೇವರ ಹತ್ತಿರ ಹೋಗುತ್ತಾನೆ. ಯಾಮ್ಯಾಂ ಪರೇಶ ಉರುಧೈವ ಕರೋತಿ ಲೀಲಾಂ ತಾಂ ತಾಂ ಕರೋತ್ಯನು ತಥೈವ ರಮಾಪಿ ದೇವಿ ನೈತಾವತಾಸ್ಯ ಪರಮಸ್ಯ ತಥಾ ರಮಾಯ ದೋಷೋನುರಪ್ಯನು ವಿಚಿಂತ್ಯ ಉರುಪ್ರಭೂಯತ್. ಅತ್ಯಂತ ಮಹತ್ವದ ಶ್ಲೋಕ. ರಮಾದೇವಿಯು ಭಗವಂತನು ಹೇಗೆ ಕ್ರೀಡೆಯನ್ನು ಮಾಡುತ್ತಾನೆಯೋ, ಭಗವಂತನು ಹೇಗೆ ಲೀಲೆಯನ್ನು ಮಾಡುತ್ತಾನೆಯೋ ಅದಕ್ಕೆ ಅನುಸರಿಸಿ ಆಕೆಯೂ ಕೂಡ ಕ್ರೀಡೆಯನ್ನು ಮಾಡುತ್ತಾಳೆ, ಲೀಲೆಯನ್ನು ಮಾಡುತ್ತಾಳೆ. ಹೊರತು ಅಜ್ಞಾನ ಅಂತನ್ನೋದು ಸರ್ವಥಾ ಇಲ್ಲ. ಭಗವಂತನಿಗಾಗಲಿ ಅಥವಾ ರಮಾದೇವಿಗಾಗಲಿ ದೋಷೋ ಅನುರಪ್ಯನು ವಿಚಿಂತ್ಯ ಉರುಪ್ರಭೂಯತು ಎಂಬುದಾಗಿ ಸ್ವಲ್ಪ ಅನುವಾದಂತಹ ದೋಷವನ್ನು ಕೂಡ ನಾವು ಚಿಂತನೆಯನ್ನು ಮಾಡಬಾರದು ಎಂಬುದಾಗಿ ಈ ರೀತಿಯಾಗಿ ಹೇಳುತ್ತಾ ಇದ್ದಾರೆ. ಯಾಕೆ ಅಂತಂದರೆ ಕ್ವಾಜ್ಞಾನಮಾಪದಪಿ ಮಂದ ಕಟಾಕ್ಷ ಮಾತ್ರ ಸರ್ಗಸ್ಥಿತಿ ಪ್ರಲಯ ಸಂಸ್ಕೃತಿ ಮೋಕ್ಷ ಹೇತೋ ದೇವ್ಯಾ ಹರೇ ಕಿಮು ವಿಡಂಬನ ಮಾತ್ರಮೇತದ್ವಿಕ್ರೀಡತೋ ಸುರನರಾದಿವದೇವ ತಸ್ಮಾತ್. ಭಗವಂತನಿಗೆ ಮತ್ತು ಲಕ್ಷ್ಮೀದೇವಿಗೆ ಎಂತಹ ಸಾಮರ್ಥ್ಯ! ಕೇವಲ ತಮ್ಮ ಕಟಾಕ್ಷ ಮಾತ್ರದಿಂದಾಗಿ ಸಮಸ್ತ ಜಗತ್ತಿನ ಸೃಷ್ಟಿಯಾದಿಗಳನ್ನು ಮಾಡುವಂತಹ ಮಹಾ ಸಾಮರ್ಥ್ಯ ಅಂತನ್ನೋದು ಜಗತ್ತಿನ ತಂದೆ ತಾಯಂದಿರಾದಂತಹ ಸೀತಾರಾಮರಿಗೆ ಇದೆ. ಹಾಗಾಗಿ ಅವರಿಗೆ ಎಂತಹ ಅಜ್ಞಾನ, ಅವರಿಗೆ ಎಲ್ಲಿಯ ಆಪತ್ತು, ಹಾಗಾಗಿ ಯಾವುದೂ ಕೂಡ ಇಲ್ಲ. ಕೇವಲ ವಿಡಂಬನವನ್ನು ಮಾಡೋದಕ್ಕಾಗಿ, ಅಸುರರ ಮೋಹನವನ್ನು ಮಾಡೋದಕ್ಕಾಗಿ ಈ ರೀತಿಯಾಗಿ ಮಾಡುತ್ತಾ ಇದ್ದಾರೆ. ಈ ರೀತಿಯಾಗಿ ದೇವ್ಯಾ ಸಮೀಪಮತ ರಾವಣ ಆಸಸಾದ ಸಾದೃಶ್ಯತಾಂ ಅಗಮದಪ್ಯ ವಿಷಯ ಶಕ್ತಿ ಸೃಷ್ಟ್ವಾತ್ಮನಃ ಪ್ರತಿಕೃತಂ ಪ್ರಯಯೌ ಚ ಶೀಘ್ರಂ ಕೈಲಾಸಮರ್ಚಿತ ಪದ ನ್ಯವಸಚ್ಚಿವಾಭ್ಯಾಂ. ಸರಿಯಾಗಿ ಈ ರೀತಿಯಾಗಿ ರಾಮಚಂದ್ರ ದೇವರು ಲಕ್ಷ್ಮಣ ಇಬ್ಬರೂ ಇಲ್ಲದೇ ಇರುವಂತಹ ಸಮಯವನ್ನು ನೋಡಿಕೊಂಡು ರಾವಣನು ಯತಿವೇಷವನ್ನು ಧಾರಣೆ ಮಾಡಿ ಅಲ್ಲಿಗೆ ಬರುತ್ತಾ ಇದ್ದಾನೆ. ಒಂದು ಮುನಿಯ ವೇಷವನ್ನು ಧಾರಣೆ ಮಾಡಿಕೊಂಡು ಅಲ್ಲಿಗೆ ಬಂದಿದ್ದಾನೆ. ಅಲ್ಲಿಯವರೆಗೆ ಸೀತಾದೇವಿ
ತಾನು ಅಲ್ಲಿಂದ ಅದೃಶ್ಯಲಾಗಿ ಬಿಟ್ಟಿದ್ದಾಳೆ. ರಾವಣನು ಬರೋದಕ್ಕಿಂತಲೂ ಪೂರ್ವದಲ್ಲಿಯೇ ಅಲ್ಲಿಂದ ಅದೃಶ್ಯಲಾಗಿ ಒಂದು ಸೀತಾ ಆಕೃತಿಯನ್ನು ಮಾಡಿ ಇಟ್ಟಿದ್ದಾಳೆ. ಅಂತಂದರೆ ಅಗ್ನಿಯಿಂದಾಗಿ ಆ ಆಕೃತಿಯನ್ನು ಮಾಡಿಸಿದ್ದಾಳೆ ಸೀತಾದೇವಿ. ಇನ್ನೂ ಅನೇಕ ಪುರಾಣ ವಚನಗಳಿಂದಾಗಿ ನಾವು ತಿಳಿಯೋದೇನು ಅಂತಂದರೆ, ಅಗ್ನಿಯು ವೇದವತಿಯನ್ನೇ ಅಲ್ಲಿ ಸೀತೆಯಂತೆ ಮಾಡಿ ಇಟ್ಟಿರುತ್ತಾನೆ ಅಂತನ್ನೋದನ್ನು ನಾವು ತಿಳಿಯುತ್ತೇವೆ. ಈ ವೇದವತಿ ಅಂತಂದರೆ ಮತ್ತಾರೂ ಅಲ್ಲ, ಲಕ್ಷ್ಮೀದೇವಿಯೇ ಎಂಬುದಾಗಿ ನಮಗೆ ಪುರಾಣ ವಚನಗಳಿಂದಾಗಿ ನಾವು ತಿಳಿಯುತ್ತೇವೆ. ಹಿಂದೆ ಕೈಲಾಸದಲ್ಲಿ ವೇದವತಿಯು ಇರುವಾಗ ಅಲ್ಲಿ ರಾವಣನು ಬಂದು ವೇದವತಿಯ ಸ್ಪರ್ಶವನ್ನು ಮಾಡಿದಾಗ ಆ ವೇದವತಿ ದೇವಿಯು ರಾವಣನಿಗೆ ಶಾಪವನ್ನು ಕೂಡ ಕೊಟ್ಟಿರುತ್ತಾಳೆ. ನೀನು ಯಾರನ್ನಾದರೂ ಬಲಾತ್ಕಾರದಿಂದಾಗಿ ಸ್ಪರ್ಶವನ್ನು ಮಾಡಿದೆ ಅಂತಂದರೆ ನಿನ್ನ ಶಿರಸ್ಸು 100 ಹೋಳಾಗಿ ಬಿಡುತ್ತದೆ ಎಂಬುದಾಗಿ ರೀತಿಯಾಗಿ ವೇದವತಿಯ ಶಾಪವೂ ಇರುತ್ತದೆ, ನಲಕೂಬರನ ಶಾಪ ಅಂತನ್ನೋದು ಕೂಡ ಇರುತ್ತದೆ. ಈ ರೀತಿಯಾಗಿ ಅನೇಕ ಜನರ ಶಾಪ ಅಂತನ್ನೋದು ಕೂಡ ರಾವಣನಿಗೆ ಇರುತ್ತದೆ. ಅಂತಹ ವೇದವತಿಯನ್ನೇ ಈಗ ಆ ವೇದವತಿ ದೇವಿಯು ಹೇಳಿರುತ್ತಾಳೆ, ನಾನು ಮತ್ತೆ ಹುಟ್ಟಿ ನಿನ್ನ ಸಂಹಾರಕ್ಕೆ ಕಾರಣಲಾಗುತ್ತೇನೆ ಎಂಬುದಾಗಿ ಈ ರೀತಿಯಾಗಿ ಹೇಳಿರುತ್ತಾಳೆ. ಆ ವೇದವತಿಯನ್ನೇ ಈಗ ಸೀತಾಕೃತಿಯನ್ನಾಗಿ ಮಾಡಿ ಅಗ್ನಿದೇವರು ಅಲ್ಲಿ ಇಟ್ಟಿರುತ್ತಾರೆ ಅಂತನ್ನೋದನ್ನು ನಾವು ಪುರಾಣಗಳಿಂದಾಗಿ ತಿಳಿಯುತ್ತೇವೆ. ಸೀತೆಯಾದರೂ ಅಗ್ನಿಯ ಲೋಕಕ್ಕೆ ಹೋಗಿ ಅಲ್ಲಿಂದಾಗಿ ಕೈಲಾಸಕ್ಕೆ ಹೋಗುತ್ತಾಳೆ. ಅಲ್ಲಿ ಪಾರ್ವತಿ ಪರಮೇಶ್ವರರು ಆ ಸೀತಾದೇವಿಯ ಒಂದು ಅರ್ಚನೆಯನ್ನು ಮಾಡುತ್ತಾ ಇರುತ್ತಾರೆ ಅಂತನ್ನೋದನ್ನು ನಮಗೆ ತಿಳಿಸಿಕೊಡುತ್ತಾರೆ. ಈ ರೀತಿಯಾಗಿ ಆ ಸೀತಾಕೃತಿಯನ್ನು ಮಾಡಿ ಇಟ್ಟಾಗ ಆ ಸೀತಾಕೃತಿಯಲ್ಲಿ ಆ ಸೀತಾದೇವಿಯ ಒಂದು ಸನ್ನಿಧಾನ ಅಂತನ್ನೋದು ಕೂಡ ಇರುತ್ತದೆ. ಮತ್ತು ಅಲ್ಲೆಲ್ಲ ಕೂಡ ವ್ಯವಹಾರವನ್ನು ಮಾಡೋದಕ್ಕಾಗಿ ಅಂತನ್ನೋದಕ್ಕಾಗಿ ಇಂದ್ರನೂ ಕೂಡ ಆ ಸೀತಾಕೃತಿಯಲ್ಲಿ ಪ್ರವೇಶವನ್ನು ಮಾಡಿರುತ್ತಾನೆ. ತಸ್ಯಾಸ್ತುತಾಂ ಪ್ರತಿಕೃತಿಂ ಪ್ರವಿವೇಶ ಶಕ್ರೋ ದಿವ್ಯಾಶ್ಚ ಸನ್ನಿಧಿಯುತಾಂ ವ್ಯವಹಾರ ಸಿದ್ಧಿ ಆದಾಯ ತಾಮಥ ಯಯೋರಜನೀಚರೇಂದ್ರೋ ಹತ್ತಾ ಜಟಾಯುಷ ಮುರಶ್ರಮತೋ ನಿರುದ್ಧ. ವ್ಯವಹಾರದ ಸಿದ್ಧಿಗಾಗಿ ಅಂತಂದರೆ ಮುಂದೆ ಅಶೋಕವನಕ್ಕೆ ಹನುಮಂತ ದೇವರು ಬಂದಾಗ ಅಲ್ಲಿ ಸೀತಾದೇವಿ ನಮಸ್ಕಾರವನ್ನು ಮಾಡುತ್ತಾಳೆ ಇತ್ಯಾದಿ ಕಥೆಯನ್ನು ನಾವು ಕೇಳುತ್ತೇವೆ. ಅಂದರೆ ಆ ನಮಸ್ಕಾರಾದಿಗಳನ್ನು ಮಾಡೋದು, ಆ ಎಲ್ಲ ವ್ಯವಹಾರ ಅಂತನ್ನೋದು ಬರೀ ಲಕ್ಷ್ಮೀದೇವಿ ಇದ್ದರೆ ಆ ವ್ಯವಹಾರ ಸಿದ್ಧವಾಗೋದಿಲ್ಲ. ಯಾಕಂದರೆ ಹನುಮಂತ ದೇವರು ಲಕ್ಷ್ಮೀದೇವಿಗಿಂತಲೂ ಕೂಡ ಬಹಳ ಸಣ್ಣವರು. ಹಾಗಾಗಿ ಆ ಎಲ್ಲ ವ್ಯವಹಾರದ ಸಿದ್ಧಿಗಾಗಿ ಅಂತನ್ನೋದಕ್ಕಾಗಿ ಇಂದ್ರದೇವರು ಕೂಡ ಆ ಸೀತಾಕೃತಿಯಲ್ಲಿ ಪ್ರವೇಶವನ್ನು ಮಾಡಿರುತ್ತಾರೆ. ಅಂತಹ ಸೀತಾಕೃತಿಯನ್ನು ಅಪಹಾರವನ್ನು ಮಾಡಿಕೊಂಡು ಹೋಗುತ್ತಾನೆ ರಾವಣ. ಅಲ್ಲಿ ನಮಗೆ ಅನೇಕ ಪುರಾಣ ವಚನಗಳಿಂದಾಗಿ ನಮಗೆ ತಿಳಿಯೋದೇನು ಅಂತಂದರೆ, ರಾವಣನು ಸೀತಾದೇವಿಯ ಸ್ಪರ್ಶವನ್ನು ಕೂಡ ಮಾಡಲಿಲ್ಲವಂತೆ. ಮತ್ತು ಹಾಗಾದರೆ ಹೇಗೆ ಕರ್ಕೊಂಡು ಹೋದ ಅಂತಂದರೆ, ರಾವಣನಿಗೆ ಛಾಯಾಗ್ರಹ ಮೊದಲಾದಂತಹ ಶಕ್ತಿ ಅಂತನ್ನೋದಿತ್ತು. ಅಂತಂದರೆ ಯಾವುದಾದ್ರೂ ವಸ್ತುವನ್ನು ತಗೋಬೇಕು ಅಂತಂದರೆ ಆ ವಸ್ತುವನ್ನೇ ಮುಟ್ಟಬೇಕಾಗಿಲ್ಲ, ಆ ವಸ್ತುವಿನ ನೆರಳನ್ನು ಮುಟ್ಟಿಯೂ ಕೂಡ ಆ ವಸ್ತುವನ್ನು ಸ್ವೀಕಾರ ಮಾಡುವಂತಹ ಒಂದು ಶಕ್ತಿ. ಹಾಗಾಗಿ ಆ ಸೀತಾದೇವಿಯ ಹೆರಳು ಮತ್ತು ಜಾನು ಅಂತಂದರೆ ಮೊಣಕಾಲು, ಅದರಿಂದಾಗಿ ಅಂದರೆ ಛಾಯೆಯ ನೆರಳಿನ ಹೆರಳು ಮತ್ತು ಮೊಣಕಾಲನ್ನು ಹಿಡಿದುಕೊಂಡು ಆ ಸೀತಾದೇವಿಯನ್ನು ತನ್ನ ವಿಮಾನದಲ್ಲಿ ಕೂಡಿಸಿದ್ದಾನೆ ಅಂತನ್ನುವಂತಹ ಕಥೆಯನ್ನು ನಮಗೆ ತಿಳಿಸಿಕೊಡುತ್ತಾರೆ. ಈ ರೀತಿಯಾಗಿ ಸೀತೆಯನ್ನು ಅಪಹಾರ ಮಾಡಿಕೊಂಡು ಹೋಗುತ್ತಾ ಇದ್ದಾನೆ. ಮಧ್ಯದಲ್ಲಿ ಜಟಾಯು ಬಂದು ಆ ರಾವಣನನ್ನು ತಡೆಯೋದಕ್ಕಾಗಿ ಅಂತ ಅನೇಕ ಬಾರಿ ಪ್ರಯತ್ನವನ್ನು ಮಾಡುತ್ತಾನೆ. ಎಷ್ಟು ಪ್ರಯತ್ನವನ್ನು ಮಾಡಿದರೂ ಕೂಡ ಆ ಜಟಾಯುವಿನ ಒಂದು ಸಾಮರ್ಥ್ಯ ಅಂತನ್ನೋದು ಸರಿ ಹೋಗೋದಿಲ್ಲ. ರಾವಣನು ಆ ಜಟಾಯುವಿನ 2 ರೆಕ್ಕೆಗಳನ್ನು ಕೂಡ ಕತ್ತರಿಸಿ ಹಾಕುತ್ತಾನೆ. ಮಾರ್ಗೇ ವ್ರಜಂತಮಭಿಯಾಯ ತಥೋ ಹನುಮಾನ್ ಸಂವಾರಿತೋ ರವಿಸುತೇನ ಚ ಜಾನಮಾನಃ ದೈವಂತು ಕಾರ್ಯಮತ ಕೀರ್ತಿಮಭೀಪ್ಸಮಾನೋ ರಾಮಸ್ಯ ನೈನಮಹನದ್ವಚನಾಧರೇಶ್ಚ. ಆ ರಾವಣನು ಹೋಗುವಂತಹ ಮಾರ್ಗದಲ್ಲಿ ಹನುಮಂತ ದೇವರು ಕೂಡ ರಾವಣನ ಎದುರಿಗೆ ಬರುತ್ತಾರೆ ಅಂತೆ. ಹಾಗಿದ್ರೂ ಕೂಡ ಹನುಮಂತ ದೇವರು ಆ ರಾವಣನನ್ನು ಸಂಹಾರ ಮಾಡೋದಿಲ್ಲ ಅಂತ. ಯಾಕೆ? ಹನುಮಂತ ದೇವರು ಜಟಾಯುಗಿಂತಲೂ ಕೂಡ ಭಗವಂತನ ಅಧಿಕವಾದಂತಹ ಭಕ್ತರು. ಇನ್ನು ಜಟಾಯುವಿಗೆ ಎಷ್ಟು ಸಾಮರ್ಥ್ಯವಿದೆಯೋ ಅದಕ್ಕಿಂತಲೂ ಬಹಳ ಪಟ್ಟು ಹೆಚ್ಚು ಬಲ ಅಂತನ್ನೋದು, ಸಾಮರ್ಥ್ಯ ಅಂತನ್ನೋದು ಹನುಮಂತ ದೇವರಿಗೆ ಇತ್ತು. ಹಾಗಾಗಿ ಹನುಮಂತ ದೇವರು ರಾವಣನನ್ನು ತಡೆಯಬೇಕಾಗಿತ್ತು, ರಾವಣನ ಸಂಹಾರವನ್ನು ಮಾಡಬೇಕಾಗಿತ್ತು. ಯಾಕೆ ಸಂಹಾರ ಮಾಡಲಿಲ್ಲ ಅಂತಂದರೆ ಅದಕ್ಕೆ 4 ಕಾರಣಗಳನ್ನು ತಿಳಿಸಿಕೊಡುತ್ತಾರೆ. ಮೊದಲನೆಯದ್ದು, ಸಂವಾರಿತೋ ರವಿಸುತೇನ, ರವಿಸುತನಾದಂತಹ ಸುಗ್ರೀವನು ಆ ಹನುಮಂತ ದೇವರನ್ನು ತಡೆಯುತ್ತಾನೆ ಅಂತೆ. ಯಾಕೆಂದರೆ ಮೊದಲಿಗೇನೆ ನಾವೇ ಕಷ್ಟದಲ್ಲಿದ್ದೇವೆ, ಮತ್ತೆ ಒಂದು ಹೊಸ ಕಷ್ಟ ಯಾಕೆ ಎಂಬುದಾಗಿ ಸುಗ್ರೀವನು ಹನುಮಂತ ದೇವರನ್ನು ತಡೆಯುತ್ತಾನೆ ಒಂದು. ಮತ್ತು ಹನುಮಂತ ದೇವರಿಗೆ ದೈವ ಕಾರ್ಯ ಅಂತನ್ನೋದು ಇದೆ ಅಂತನ್ನೋದು ಗೊತ್ತಿತ್ತು. ಎಲ್ಲ ಅಸುರರ ಸಂಹಾರ ಅಂತನ್ನೋದು ಆಗಬೇಕಾಗಿದೆ ಅಂತನ್ನುವಂತಹ ಜಾನಮಾನಃ ದೈವಂತು ಕಾರ್ಯಂ, ಈ ದೈವ ಕಾರ್ಯವನ್ನು ತಿಳಿದುಕೊಂಡು ರಾವಣನ ಒಂದು ಸಂಹಾರವನ್ನು ಮಾಡಿಲ್ಲ. ಮತ್ತು ಈ ರಾವಣನ ಸಂಹಾರವನ್ನು ಮಾಡುವಂತಹ ಕೀರ್ತಿಯದು ರಾಮಚಂದ್ರ ದೇವರಿಗೇನೆ ಸೇರಬೇಕಾಗಿತ್ತು. ಹಾಗಾಗಿ ನನ್ನ ಸ್ವಾಮಿಯಾದಂತಹ ರಾಮಚಂದ್ರ ದೇವರಿಗೇನೆ ಈ ಕೀರ್ತಿ ಅಂತನ್ನೋದು ಬರಲಿ ಅಂತನ್ನುವಂತಹ ಅಪೇಕ್ಷೆಯಿಂದಲೂ ಕೂಡ ರಾವಣನ ಸಂಹಾರವನ್ನು ಮಾಡಲಿಲ್ಲ ಅಂತನ್ನೋದು 3ನೇ ಕಾರಣ. ಇನ್ನು 4ನೇ ಕಾರಣ ಏನು ಅಂತಂದರೆ, ಭಗವಂತನು ಆ ಜಯವಿಜಯರಿಗೆ ವಚನವನ್ನು ಕೊಟ್ಟಿರುತ್ತಾನೆ.
ಮೂರು ಅವತಾರಗಳಲ್ಲಿಯೂ ಕೂಡ ನಿಮ್ಮನ್ನು ನಾನೇ ಸಂಹಾರವನ್ನು ಮಾಡುತ್ತೇನೆ ಎಂಬುದಾಗಿ ವಚನವನ್ನು ಕೂಡ ಕೊಟ್ಟಿರುತ್ತಾನೆ. ಹಾಗಾಗಿ ಹನುಮಂತ ದೇವರ ಸಂಹಾರ ಮಾಡೋದಿಲ್ಲ. ಇಲ್ಲಿ ಪೂರ್ವ ಕಾರಣಗಳಿಗಿಂತಲೂ ಕೂಡ ಉತ್ತರೋತ್ತರ ಕಾರಣ ಅಂತನ್ನೋದು ಅತ್ಯಂತ ಪ್ರಬಲವಾಗಿದೆ. ಮುಖ್ಯವಾಗಿ ಭಗವಂತನೊಂದು ವಚನ ಇದ್ದದರಿಂದಾಗಿ ನಾನೇ ನಿಮ್ಮನ್ನು ಸಂಹಾರ ಮಾಡುತ್ತೇನೆ ಎಂಬುದಾಗಿ ವರ ಅಂತನ್ನೋದು ಇದ್ದದರಿಂದಾಗಿ ಹನುಮಂತ ದೇವರು ರಾವಣನನ್ನು ಸಂಹಾರ ಮಾಡೋದಿಲ್ಲ. ಪ್ರಾಪ್ಯೈವ ರಾಕ್ಷಸ ಹುತಾತ್ಮ ಪುರೀಂ ಸತತ್ರ ಸೀತಾಕೃತಿಂ ಪ್ರತಿನಿಧಾಯ ರಕ್ಷಚಾತ ರಾಮೋಪಿ ತತ್ತು ವಿನಿಹತ್ಯ ಸುದುಷ್ಟ ರಕ್ಷಃ ಪ್ರಾಪ್ಯಾಶ್ರಮಂ ಸ್ವದಯಿತಾಂ ನಹಿ ಪಶ್ಯತೀವ. ಈ ರೀತಿಯಾಗಿ ರಾವಣನು ಸೀತಾಕೃತಿಯನ್ನು ಅಪಹಾರವನ್ನು ಮಾಡಿಕೊಂಡು ಅಲ್ಲಿ ಅಶೋಕವನದಲ್ಲಿ ಇಟ್ಟಿರುತ್ತಾನೆ. ಅನೇಕ ರಾಕ್ಷಸರನ್ನು ಕೂಡ ನಿಯಮಿಸಿರುತ್ತಾನೆ. ಸೀತಾದೇವಿಯು ಎಲ್ಲಿಯೂ ಕೂಡ ಹೋಗದೇ ಇದ್ದಂತೆ ನೋಡಿಕೊಳ್ಳ್ರಿ ಎಂಬುದಾಗಿ ಈ ರೀತಿಯಾಗಿ ನಿಯಮಿಸಿರುತ್ತಾನೆ. ಇನ್ನು ರಾಮಚಂದ್ರ ದೇವರು ಆ ಮಾರೀಚನನ್ನು ಸಂಹಾರ ಮಾಡಿ, ಮಾಯಾಮೃಗದ ವೇಷದಲ್ಲಿರುವಂತಹ ಮಾರೀಚನನ್ನು ಸಂಹಾರ ಮಾಡಿ ತಿರುಗಿ ಆಶ್ರಮಕ್ಕೆ ಬರುತ್ತಾರೆ. ಆಶ್ರಮಕ್ಕೆ ಬಂದು ನೋಡಿದರೆ ಸೀತೆಯೇ ಇರೋದಿಲ್ಲ. ಅಂದರೆ ಸೀತಾದೇವಿ ನಿತ್ಯದಲ್ಲೂ ಕೂಡ ರಾಮಚಂದ್ರ ದೇವರ ಜೊತೆಗೆ ಇದ್ದೇ ಇರುತ್ತಾಳೆ, ನಿತ್ಯಾವಿಯೋಗಿನಿಯಾಗಿದ್ದಾಳೆ. ಹಾಗಿದ್ರೂ ಕೂಡ ಕೇವಲ ಲೋಕ ವಿಡಂಬನಕ್ಕಾಗಿ ಮತ್ತು ಅಸುರ ಮೋಹನಕ್ಕಾಗಿ ಅಂತನ್ನೋದಕ್ಕಾಗಿ ರಾಮಚಂದ್ರ ದೇವರು ಈ ರೀತಿಯಾಗಿ ಅಲ್ಲಿ ನಾಟಕವನ್ನು ಮಾಡುತ್ತಾ ಇದ್ದಾರೆ. ನನ್ನ ಹೆಂಡತಿ ಕಾಣುತ್ತಾ ಇಲ್ಲ ಅಂತನ್ನುವಂತೆ ದುಃಖವನ್ನು ಪಡುತ್ತಾ ಇದ್ದಾರೆ. ಇಲ್ಲಿ ಸೀತಾದೇವಿಯು ಒಂದಂಶದಿಂದಾಗಿ ಕೈಲಾಸಕ್ಕೆ ಹೋಗಿರುತ್ತಾಳೆ, ಮತ್ತೊಂದು ಅಂಶದಿಂದಾಗಿ ಆ ಸೀತಾಕೃತಿಯಲ್ಲೂ ಕೂಡ ಸನ್ನಿಧಿಯುತಳಾಗಿರುತ್ತಾಳೆ. ಮತ್ತು ಮತ್ತೊಂದು ಅಂಶದಿಂದಾಗಿ ರಾಮಚಂದ್ರ ದೇವರ ಜೊತೆಗೂ ಕೂಡ ಎಲ್ಲ ಅಂದರೆ ದೇವತೆಗಳಿಗೆ ಗೋಚರವಾಗುವಂತೆ ಸೀತಾದೇವಿಯು ರಾಮಚಂದ್ರ ಜೊತೆಗೂ ಕೂಡ ಇರುತ್ತಾಳೆ ಅಂತನ್ನೋದನ್ನು ನಾವು ತಿಳಿಯಬೇಕಾದಂತಹ ಒಂದು ವಿಷಯ. ಈ ರೀತಿಯಾಗಿ ರಾಮಚಂದ್ರ ದೇವರು ಸರಿ ಇನ್ನು ಸೀತೆ ಕಾಣುತ್ತಾ ಇಲ್ಲ ಅಂತ ದುಃಖದಿಂದಾಗಿ ಅನ್ವೇಷಣವನ್ನು ಮಾಡೋದನ್ನು ಪ್ರಾರಂಭ ಮಾಡುತ್ತಾರೆ. ಅನ್ವೇಷಮಾನ ಇವ ತಂಚ ದದರ್ಶದ್ ವೃದ್ಧಂ ಸೀತಾಂ ನಿರಕ್ಷಿಷು ಮಥೋ ವಿಪುನಾವಿಶಸ್ತಂ ಮಂದಾತ್ಮಚೇಷ್ಟಮುನೋಕ್ತ ಮರೇಶ್ಚ ಕರ್ಮ ಶುತ್ವಾಮೃತಂ ತಮದಹಚ್ಚ ಗತಿಂ ತತಾದಾತ್. ಈ ರೀತಿಯಾಗಿ ಸೀತಾನ್ವೇಷಣೆಯನ್ನು ಮಾಡುತ್ತಾ ಈ ಜಟಾಯು ಎಲ್ಲಿ ಬಿದ್ದಿರುತ್ತದೆಯೋ ಅಲ್ಲಿಗೆ ರಾಮಚಂದ್ರ ದೇವರು ಹೋಗುತ್ತಾರೆ. ಜಟಾಯು ಆ ಯುದ್ಧವನ್ನು ಮಾಡುವಂಥ ಸಂದರ್ಭದಲ್ಲಿ ಜಟಾಯು ನಾಸಿಕಾ ಕ್ಷೇತ್ರದಲ್ಲಿ ಬಿದ್ದಿರುತ್ತದೆ ಅಂತನ್ನುವಂತಹ ಒಂದು ವಿಷಯವನ್ನು ನಾವು ತಿಳಿಯುತ್ತೇವೆ. ಹಾಗಾಗಿ ಆ ಜಟಾಯು ಇರುವಂತಹ ಸ್ಥಾನಕ್ಕೆ ರಾಮಚಂದ್ರ ದೇವರು ಹೋಗುತ್ತಾರೆ. ಆಗ ಜಟಾಯು ಆ ರಾವಣನು ಮಾಡಿರುವಂತಹ ಎಲ್ಲ ಕುಕೃತ್ಯವನ್ನು ಕೂಡ ತಿಳಿಸಿಕೊಡುತ್ತಾನೆ. ಇನ್ನು ಎರಡೂ ಕೂಡ ರೆಕ್ಕೆಗಳು ಅದು ಕತ್ತರಿಸಿ ಹೋದದ್ದರಿಂದಾಗಿ ಏನೂ ಮಾಡಲು ಅಸಮರ್ಥವಾಗಿ ಬಿಟ್ಟಿರುತ್ತಾನೆ ಜಟಾಯು. ಅಂತಹ ಜಟಾಯು ಈ ರೀತಿಯಾಗಿ ರಾಮಚಂದ್ರ ದೇವರ ದರ್ಶನವನ್ನು ಮಾಡಿಕೊಂಡು ಆ ಪ್ರಾಣತ್ಯಾಗವನ್ನು ಮಾಡುತ್ತಾನೆ. ಆಗ ರಾಮಚಂದ್ರ ದೇವರು ಆ ಜಟಾಯುವಿಗೆ ಸದ್ಗತಿಯನ್ನು ಕೊಡೋದಕ್ಕಾಗಿ ತಾನೇ ಎಲ್ಲ ದಹನಾದಿ ಸಂಸ್ಕಾರಗಳನ್ನು ಕೂಡ ಮಾಡುತ್ತಾನೆ ಅಂತನ್ನೋದನ್ನು ನಾವು ತಿಳಿಯುತ್ತೇವೆ. ಈ ಜಟಾಯು ದಶರಥ ಮಹಾರಾಜನ ಸ್ನೇಹಿತನಾಗಿದ್ದಂತೆ. ಹಾಗಾಗಿ ನನ್ನ ತಂದೆಯಾದಂತಹ ದಶರಥನ ಅಂತ್ಯ ಸಂಸ್ಕಾರಗಳನ್ನು ಹೇಗೂ ಮಾಡಲಿಕ್ಕಾಗಲಿಲ್ಲ. ಹಾಗಾಗಿ ನನ್ನ ತಂದೆಯಾದಂತಹ ದಶರಥನ ಸಖನಾದಂತಹ ಈ ಜಟಾಯುವಿನ ಸಂಸ್ಕಾರವನ್ನಾದರೂ ಮಾಡೋಣ ಎಂಬುದಾಗಿ ಎಲ್ಲ ದಹನಾದಿ ಸಂಸ್ಕಾರಗಳನ್ನು ಸ್ವಯಂ ರಾಮಚಂದ್ರ ದೇವರೇ ಮಾಡಿದ್ದಾರೆ. ಅಂದರೆ ಭಗವಂತನ ಕಾರ್ಯವನ್ನು ಮಾಡಿದರೆ ಭಗವಂತನು ಹೇಗೆ ನಮ್ಮ ಮೇಲೆ ಅನುಗ್ರಹವನ್ನು ಮಾಡುತ್ತಾನೆ ಅಂತನ್ನೋದನ್ನು ಊಹೆಗೂ ನಮಗೆ ಅಂದದೇ ಇದ್ದಷ್ಟು ಅನುಗ್ರಹವನ್ನು ಮಾಡುತ್ತಾನೆ ಅಂತನ್ನೋದನ್ನು ಇಲ್ಲಿ ನಾವು ತಿಳಿಯಬೇಕಾಗಿದೆ. ಈ ರೀತಿಯಾಗಿ ಆ ಜಟಾಯುವಿಗೆ ಸದ್ಗತಿಯನ್ನು ಕೊಟ್ಟು ಅಲ್ಲಿ ಅನೇಕ ವನಗಳನ್ನು ಸಂಚಾರ ಮಾಡುತ್ತಾ ದಂಡಕಾರಣ್ಯದಿಂದಾಗಿ ಕ್ರೌಂಚಾರಣ್ಯಕ್ಕೆ ಬರುತ್ತಾನೆ. ಅನ್ಯತ್ರ ಚೈವ ವಿಚರನ್ ಸಹಿತೋನುಜೇನ ಪ್ರಾಪ್ತಃ ಕರೌ ಸಹಸಾತ ಕಬಂಧ ನಾಮ್ನಃ ಧಾತುರ್ವರಾತ್ ಅಖಿಲ ಜಾಯಿನ ಉಜ್ಜಿತಸ್ಯ ಮೃತ್ಯೋಶ್ಚ ವಜ್ರಪತನಾತ್ ಅತಿ ಕುಂಚಿತಸ್ಯ. ರೀತಿಯಾಗಿ ಕ್ರೌಂಚಾರಣ್ಯಕ್ಕೆ ಹೋದಾಗ ಅಲ್ಲಿ ಮತ್ತೊಬ್ಬ ರಾಕ್ಷಸನನ್ನು ನೋಡುತ್ತಾನೆ, ಕಬಂಧ ಅಂತನ್ನುವಂತಹ ರಾಕ್ಷಸ. ಇದ್ದಕ್ಕಿದ್ದಂತೆ ಆ ಕಬಂಧ ರಾಕ್ಷಸನ ಕೈಗೆ ರಾಮಚಂದ್ರ ದೇವರು ಹಾಗೂ ಲಕ್ಷ್ಮಣ ಸಿಗಿಬೀಳುತ್ತಾರೆ. ಆ ಕಬಂಧ ಯಾರು ಅಂತಂದರೆ ಹಿಂದೆ ವಿಶ್ವಾವಸು ಅಂತನ್ನುವಂತಹ ಒಬ್ಬ ಗಂಧರ್ವ. ಆ ವಿಶ್ವಾವಸು ಅಂತನ್ನುವಂತಹ ಗಂಧರ್ವನೇ ಈ ಕಬಂಧನಾಗಿ ಹುಟ್ಟಿರುತ್ತಾನೆ. ಯಾಕೆ ಅಂತಂದರೆ ಈ ವಿಶ್ವಾವಸು ಅಂತನ್ನುವಂತಹ ಗಂಧರ್ವ ಆ ಕಬಂಧ ಹೇಗಿರುತ್ತಾನೆ ಅಂತಂದರೆ ಆ ಬ್ರಹ್ಮದೇವರ ವರದಿಂದಾಗಿ ಅವಧ್ಯತ್ವವನ್ನು ಪಡೆದಿರುತ್ತಾನೆ. ಬ್ರಹ್ಮದೇವರಿಂದಾಗಿ ಅವಧ್ಯತ್ವವನ್ನು ಪಡೆದು ಅವನೇನು ಮಾಡುತ್ತಾನೆ ಅಂತಂದರೆ ಇನ್ನು ಹೇಗೂ ನನಗೆ ವಧ ಅಂತನ್ನೋದೇ ಇಲ್ಲ ಎಂಬುದಾಗಿ ತಿಳಿದು ಇಂದ್ರದೇವರ ಜೊತೆಗೆ ಯುದ್ಧವನ್ನು ಆಡೋದಕ್ಕಾಗಿ ಅಂತ ಹೋಗುತ್ತಾನೆ. ಆಗ ಇಂದ್ರದೇವರು ವಜ್ರಪ್ರಹಾರವನ್ನು ಮಾಡಿ ತನ್ನ ಮುಖ ಅಂತನ್ನೋದು ಎದೆಯ ಭಾಗಕ್ಕೆ ಹೋಗುವಂತೆ ಮಾಡಿಬಿಟ್ಟಿರುತ್ತಾರೆ. ಹಾಗಾಗಿ ಮುಖ ಅಂತನ್ನೋದು ಇರೋದಿಲ್ಲ, ಕೇವಲ ಬಾಹುಗಳಷ್ಟೇ ಇರುತ್ತದೆ. ಹಾಗೆ ಕಬಂಧ ಅಂತನ್ನುವಂತಹ ಒಬ್ಬ ರಾಕ್ಷಸ. ಆ ಕಬಂಧನಿಗೆ ಈ ವಿಧವಾದಂತಹ ಗತಿಯಾಗಿ ಬಂದಿರುತ್ತದೆ ಅಂತಂದರೆ ಆ ವಿಶ್ವಾವಸು ಗಂಧರ್ವನಾಗಿರಬೇಕಾದಾಗ ಅವನು ಹೋಗಿ ಎಲ್ಲರಿಗೂ ಕೂಡ ಈ ಒಂದು ರೂಪವನ್ನು ಅಂದರೆ ಮುಖವನ್ನು ಕಾಣಿಸದೇ ಇದ್ದಂತೆ ಮುಖವನ್ನು ದೇಹದ ಒಳಗೆ ತೆಗೆದುಕೊಂಡು ಈ ರೀತಿಯಾಗಿ ಎಲ್ಲ ಬ್ರಾಹ್ಮಣರಿಗೂ ಹೋಗಿ ಪೀಡೆಯನ್ನು ಕೊಡುತ್ತಾ ಇದ್ದನಂತೆ. ಹಾಗಾಗಿ ಆಗ ಒಬ್ಬ ಬ್ರಾಹ್ಮಣನು ಶಾಪವನ್ನು ಕೊಟ್ಟಿರುತ್ತಾನೆ ಅಂತನ್ನುವಂತಹ ಒಂದು ಕಥೆಯನ್ನು ನಮಗೆ ತಿಳಿಸಿಕೊಡುತ್ತಾರೆ. ಹಾಗಾಗಿ ಆ
ಬ್ರಾಹ್ಮಣನ ಶಾಪದಿಂದಾಗಿ ಆ ವಿಶ್ವಾವಸು ಅಂತನ್ನುವಂತಹ ಗಂಧರ್ವನು ಈ ರೀತಿಯಾಗಿ ಕಬಂಧನಾಗಿ ಹುಟ್ಟಿರುತ್ತಾನೆ. ಆ ಕಬಂಧನ ಕೈಗೆ ರಾಮಚಂದ್ರ ದೇವರು ಹಾಗೂ ಲಕ್ಷ್ಮಣ ಇಬ್ಬರೂ ಕೂಡ ಸಿಗಿಬಿದ್ದಾಗ ಚಿತ್ವಾಸ್ಯ ಬಾಹುಯುಗಳಂ ಸಹಿತೋನುಜೇನ ತಂ ಪೂರ್ವವತ್ ಪ್ರತಿವಿಧಾಯ ಸುರೇಂದ್ರ ಭೃತ್ಯಂ ನಾಮ್ನಾದನುಂ ತ್ರಿಜಟಯೈವ ಪುರಾಭಿಜಾತಂ ಗಂಧರ್ವಮಾಶು ಚ ತತೋಪಿ ತದರ್ಚಿತೋಗಾತ್. ಆಗ ಆ ಬಾಹುಯುಗಳವನ್ನು, ಎರಡೂ ಬಾಹುಗಳನ್ನು ಕೂಡ ರಾಮಚಂದ್ರ ದೇವರು ಹಾಗೂ ಲಕ್ಷ್ಮಣ ಇಬ್ಬರೂ ಕೂಡ ಛೇದನೆಯನ್ನು ಮಾಡಿ ಹಿಂದೆ ವಿರಾಧನೆಗೆ ಯಾವ ರೀತಿಯಾಗಿ ಬಿಲದಲ್ಲಿ ಹಾಕಿ ಸಂಹಾರವನ್ನು ಮಾಡಿರುತ್ತಾರೆಯೋ ಹಾಗೆ ಈ ಕಬಂಧನಿಗೂ ಕೂಡ ಬಿಲದಲ್ಲಿ ಹಾಕಿ ಸಂಹಾರವನ್ನು ಮಾಡುತ್ತಾರೆ. ಸಂಹಾರವನ್ನು ಮಾಡಿ ರಾಮಚಂದ್ರ ದೇವರು ಆ ಗಂಧರ್ವನಿಗೂ ಕೂಡ ವಿಶ್ವಾವಸು ಅಂತನ್ನುವಂತಹ ಗಂಧರ್ವ ಅವನು ಇಂದ್ರನ ಭೃತ್ಯನಾಗಿರುತ್ತಾನೆ. ಅಂತಹ ಇಂದ್ರನ ಭೃತ್ಯನಾದಂತಹ ವಿಶ್ವಾವಸು ಗಂಧರ್ವನಿಗೆ ಮತ್ತೆ ಸದ್ಗತಿಯನ್ನು ಕೊಡುತ್ತಾನೆ. ದೃಷ್ಟ್ವಾ ತಮೇವ ಶಬರೀ ಪರಮಂ ಹರಿಂಚ ಜ್ಞಾತ್ವಾ ವಿವೇಶದಹನಂ ಪುರತೋಸ್ಯ ತಸ್ಯೈ ಪ್ರಾದಾಚ್ಚಲೋಕಮಿಮಮೇವ ಹಿ ಸಾ ಪ್ರತೀಕ್ಷ್ಯ ಪೂರ್ವಂ ಮತಂಗವಚನೇನ ವನೇತ್ರ ಸಾಭೂತ್. ಈ ರೀತಿಯಾಗಿ ಅರಣ್ಯದಲ್ಲಿ ಸಂಚಾರವನ್ನು ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ಶಬರಿಯ ಆಶ್ರಮಕ್ಕೆ ರಾಮಚಂದ್ರ ದೇವರು ಹೋಗುತ್ತಾರೆ. ಅಲ್ಲಿ ಶಬರಿಯು ಅನೇಕ ವರ್ಷಗಳಿಂದಾಗಿ ರಾಮಚಂದ್ರ ದೇವರ ಪ್ರತೀಕ್ಷೆಯನ್ನು ಮಾಡುತ್ತಾ ಇರುತ್ತಾಳೆ. ಯಾವಾಗ ರಾಮಚಂದ್ರ ದೇವರು ನನ್ನ ಆಶ್ರಮಕ್ಕೆ ಬರುತ್ತಾನೆ ಎಂಬುದಾಗಿ ಪ್ರತೀಕ್ಷೆಯನ್ನು ಮಾಡುತ್ತಾ ಇರುತ್ತಾಳೆ. ಬಹಳ ವೃದ್ಧಳಾಗಿರುತ್ತಾಳೆ. ಹಾಗಿದ್ರೂ ಕೂಡ ಯಾವುದೇ ವಿಧವಾದಂತಹ ಕಷ್ಟ ಅಂತ ಅನ್ನೋದು ಆಕೆಗೆ ಆಗುತ್ತಾ ಇರಲಿಲ್ಲವಂತೆ. ಯಾಕೆ ಅಂತಂದರೆ ಹಿಂದೆ ಮತಂಗ ಋಷಿಗಳು ಶಬರಿಗೆ ಹೇಳಿರುತ್ತಾರೆ ಅಂತೆ, ನಿನ್ನ ಆಶ್ರಮಕ್ಕೆ ರಾಮಚಂದ್ರ ದೇವರು ಬಂದು ನಿನ್ನ ಮೇಲೆ ಅನುಗ್ರಹವನ್ನು ಮಾಡಿಯೇ ಮಾಡುತ್ತಾರೆ ಎಂಬುದಾಗಿ ಈ ರೀತಿಯಾಗಿ ಶಬರಿಗೆ ಮತಂಗ ಋಷಿಗಳು ಹೇಳಿರುತ್ತಾರೆ. ಹಾಗಾಗಿ ಆ ವಚನದ ಒಂದು ವಿಶ್ವಾಸದಿಂದಾಗಿ ಯಾವುದೇ ವಿಧವಾದಂತಹ ಕಷ್ಟವಿಲ್ಲದೆ ಅತ್ರಸಾಭೂತ್ ಎಂಬುದಾಗಿ ಯಾವುದೇ ವಿಧವಾದಂತಹ ತ್ರಸ ಕಷ್ಟ ಅಂತ ಅನ್ನೋದು ಇಲ್ಲದೇನೆ ರಾಮಚಂದ್ರ ದೇವರ ಒಂದು ಧ್ಯಾನವನ್ನು ಮಾಡುತ್ತಾ ಆನಂದದಿಂದಾಗಿ ರಾಮಚಂದ್ರ ದೇವರ ಒಂದು ನಿರೀಕ್ಷೆಯನ್ನು ಮಾಡುತ್ತಾ ಇರುತ್ತಾಳೆ. ಅಲ್ಲಿಗೆ ರಾಮಚಂದ್ರ ದೇವರು ಬಂದು ಶಬರಿ ಮೇಲೆ ಅನುಗ್ರಹವನ್ನು ಮಾಡುತ್ತಾರೆ. ಆ ಶಬರಿ ಯಾರು ಅಂತಂದರೆ ಹಿಂದೆ ಒಬ್ಬ ಅಪ್ಸರಾಸ್ತ್ರೀ ಇಂದ್ರನ ಮುಂದೆ ಸ್ವಲ್ಪ ಗರ್ವದಿಂದಾಗಿ ವರ್ತಿಸಿದಾಗ ಆಗ ಶಚೀದೇವಿ ಆ ಅಪ್ಸರಾಸ್ತ್ರೀಗೆ ಶಾಪವನ್ನು ಕೊಡುತ್ತಾಳೆ. ನೀನು ಶಬರ ಜಾತಿಯಲ್ಲಿ ಹುಟ್ಟು ಎಂಬುದಾಗಿ ಶಾಪವನ್ನು ಕೊಟ್ಟಾಗ ಅಪ್ಸರಾಸ್ತ್ರೀಯೇ ಈಗ ಶಬರಿಯಾಗಿ ಹುಟ್ಟಿರುತ್ತಾಳೆ. ಶಾಪಾದ್ವರಾಪ್ಸರ ಸಮೇವ ಹಿತಾಂ ವಿಮೋಚ್ಯ ಶಕ್ತ್ಯಾಕೃತಾತ್ ಪತಿ ಪುರಸ್ತ್ವತಿದರ್ಪ ಹೇತೋ ಗತ್ವಾ ದದರ್ಶ ಪವನಾತ್ಮಜ ಮೃಷ್ಯಮುಖೆ ಸಹ್ಯೇಕ ಏನಮವಗಚ್ಚತಿ ಸಮ್ಯಗೀಶಂ. ರೀತಿಯಾಗಿ ಇಂದ್ರನ ಪತ್ನಿಯಾದಂತಹ ಶಚೀದೇವಿಯ ಶಾಪದಿಂದಾಗಿ ಶಬರಿಯಾಗಿ ಹುಟ್ಟಿದಂತಹ ಅಪ್ಸರಾಸ್ತ್ರೀಗೆ ತನ್ನ ಸ್ವಗತಿಯನ್ನು ಉತ್ತಮವಾದಂತಹ ಗತಿಯನ್ನು ರಾಮಚಂದ್ರ ದೇವರು ಕೊಡುತ್ತಾರೆ. ಈ ರೀತಿಯಾಗಿ ಕೊಟ್ಟು ಮುಂದೆ ಹನುಮಂತ ದೇವರು ಇರುವಂತಹ ಸುಗ್ರೀವ ಮತ್ತು ಹನುಮಂತ ದೇವರು ಇವರೆಲ್ಲರೂ ಕಪಿಗಳೆಲ್ಲರೂ ಕೂಡ ವಾಸವಾಗಿರುವಂತಹ ಋಷ್ಯಮುಖ ಪರ್ವತಕ್ಕೆ ಹೋಗುತ್ತಾನೆ ರಾಮಚಂದ್ರ ದೇವರು. ದೇಹೀಪಿ ಯತ್ರ ಪವನೋತ್ರ ಹರಿರ್ಯತೋಸೌ ತತ್ರೈವ ವಾಯುರಿತಿವೇದ ವಜ ಪ್ರಸಿದ್ಧಿಂ ಕಸ್ಮಿನ್ ವಹಂತ್ವಿತಿ ತಥೈವ ಹಿ ಸೋವತಾರೆ ತಸ್ಮಾತ್ ಸ ಮಾರುತಿ ಕೃತೇರ ವಿಜಮ್ರ ರಕ್ಷ. ಮುಂದೆ ಎಲ್ಲ ಕಥೆಯನ್ನು ಹೇಳುವವರಿದ್ದಾರೆ. ಏನು ವಾಲಿಯ ಸಂಹಾರವನ್ನು ಮಾಡಿ ಸುಗ್ರೀವನನ್ನು ರಕ್ಷಣೆ ಮಾಡುತ್ತಾನೆ ಪರಮಾತ್ಮ ಅಂತನ್ನುವಂತಹ ಕಥೆಯನ್ನು ನಮಗೆ ತಿಳಿಸಿಕೊಡುವವರಿದ್ದಾರೆ. ಅಲ್ಲಿ ಸುಗ್ರೀವನಿಗೇನೇ ಯಾಕೆ ಸಹಾಯ ಮಾಡಿದ ಪರಮಾತ್ಮ, ವಾಲಿಗೆ ಯಾಕೆ ಸಹಾಯವನ್ನು ಮಾಡಲಿಲ್ಲ ಅಂತ ಅದಕ್ಕೆ ನಮಗೆ ತಿಳಿಸಿಕೊಡೋದೇನು ಅಂತಂದರೆ, ಭಗವಂತ ಎಲ್ಲಿ ಪವನನು ವಾಯುದೇವರು ಎಲ್ಲಿ ಇರುತ್ತಾರೆಯೋ ಅಲ್ಲೇ ಭಗವಂತನೂ ಕೂಡ ಇರುತ್ತಾನೆ ಅಂತನ್ನೋದನ್ನು ನಮಗೆ ಇದು ಶ್ರುತಿವಾಕ್ಯಗಳು ತಿಳಿಸಿಕೊಡುತ್ತದೆ. ಕಸ್ಮಿನ್ವಹಂ ಉತ್ಕ್ರಾಂತೆ ಉತ್ಕ್ರಮಿಷ್ಯಾಮಿ ಕಸ್ಮಿನ್ವಹಂ ಸ್ಥಿತೆ ಸ್ಥಾಸ್ಯಾಮಿ ಎಂಬುದಾಗಿ ದೇಹದಲ್ಲೂ ಕೂಡ ಹನುಮಂತ ದೇವರು ವಾಯುದೇವರು ಎಲ್ಲಿಯವರೆಗೆ ಇರುತ್ತಾನೆಯೋ ಅಲ್ಲಿ ನಾನು ಪರಮಾತ್ಮನು ಇರುತ್ತೇನೆ. ಯಾವಾಗ ವಾಯುದೇವರು ದೇಹದಿಂದಾಗಿ ಉತ್ಕ್ರಾಂತರಾಗುತ್ತಾರೆಯೋ ಹೊರಗೆ ಹೋಗುತ್ತಾರೆಯೋ ಆಗ ನಾನು ಕೂಡ ಹೊರಗೆ ಹೋಗುತ್ತೇನೆ ಎಂಬುದಾಗಿ ರೀತಿಯಾಗಿ ನಮಗೆ ಶ್ರುತಿವಾಕ್ಯಗಳು ತಿಳಿಸಿಕೊಡುತ್ತವೆ. ಇದು ಕೇವಲ ಮೂಲ ರೂಪಕ್ಕಷ್ಟೇ ಸಂಬಂಧಪಟ್ಟದ್ದಲ್ಲ, ಅವತಾರಗಳಲ್ಲಿಯೂ ಕೂಡ ಹೀಗೆ ಎಂಬುದಾಗಿ ತಿಳಿಸಿಕೊಡೋದಕ್ಕಾಗಿ ಹನುಮಂತ ದೇವರು ಯಾರ ಪಕ್ಷದಲ್ಲಿ ಇರುತ್ತಾರೆ, ಸುಗ್ರೀವನ ಪಕ್ಷದಲ್ಲಿ ಇರುತ್ತಾರೆ. ಹಾಗಾಗಿ ಆ ಸುಗ್ರೀವನಿಗೇನೇ ಸಹಾಯವನ್ನು ಮಾಡುತ್ತಾರೆ ಅಂತನ್ನುವಂತಹ ವಿಷಯವನ್ನು ತಿಳಿಸಿಕೊಡುತ್ತಾರೆ. ಇದನ್ನೇ ದಾಸರು ಕೂಡ ಹೇಳುತ್ತಾರೆ, ಹನುಮನ ಮತವೇ ಹರಿಯ ಮತವೋ, ಹರಿಯ ಮತವೇ ಹನುಮನ ಮತವೋ ಎಂಬುದಾಗಿ ರೀತಿಯಾಗಿ ತಿಳಿಸಿಕೊಡುತ್ತಾರೆ. ಹಾಗೆ ಆ ಸುಗ್ರೀವನನ್ನು ರಕ್ಷಣೆಯನ್ನು ಮಾಡೋದಕ್ಕಾಗಿ ಅಂತ ಅಲ್ಲಿಗೆ ಬಂದಿದ್ದಾರೆ ಋಷ್ಯಮುಖ ಪರ್ವತದ ಹತ್ತಿರ. ಅಲ್ಲರಿ ಸುಗ್ರೀವನನ್ನು ಯಾಕೆ ರಕ್ಷಣೆ ಮಾಡಿದ ಪರಮಾತ್ಮ ಅಂತಂದರೆ, ಸುಗ್ರೀವನೇ ಭಗವಂತನಿಗೆ ಅತ್ಯಂತ ಪ್ರಿಯ. ಯಾಕಂದರೆ ಸೂರ್ಯನ ಅವತಾರ ಸುಗ್ರೀವ, ಹಾಗೆ ಸೂರ್ಯನು ರಾಮಚಂದ್ರ ದೇವರಿಗೆ ಅತ್ಯಂತ ಪ್ರಿಯ. ಹಾಗಾಗಿ ಸುಗ್ರೀವನನ್ನು ರಕ್ಷಣೆ ಮಾಡಿದ್ರು ಅಂತ ಯಾಕಾಗಬಾರ್ದು? ಹನುಮಂತ ದೇವರು ಅವರ ಪಕ್ಷದಲ್ಲಿ ಇದ್ದಾರೆ ಅಂತನ್ನೋದಕ್ಕಾಗಿಯೇ ಸುಗ್ರೀವನನ್ನು ರಕ್ಷಣೆ ಮಾಡಿದ್ರು ಅಂತ ಯಾಕೆ ಅಂತ ಕೇಳಿದರೆ, ಅದಕ್ಕೆ ಕೃಷ್ಣಾವತಾರದ ಒಂದು ಕಥೆಯನ್ನು ಕೂಡ ವರ್ಣನೆಯನ್ನು ಮಾಡುತ್ತಾರೆ. ಏವಂ ಚ ಕೃಷ್ಣತನುರರ್ಜುನಮಪ್ಯ ರಕ್ಷದ್ ಭೀಮಾರ್ಥಮೇವ ತದರಿಂ ರವಿಜಂ ನಿಹತ್ಯ
ಪೂರ್ವಂ ಹಿ ಮಾರುತಿಮವಾಪರವೇಸ್ಸು ತೋಯಂ ತೇನಾಸ್ತ್ಯ ವಾಲಿನ ಮಹನ್ ರಘುಪಃ ಪ್ರತೀಪಂ. ಈಗ ಸೂರ್ಯನು ಅತ್ಯಂತ ಪ್ರೀತ್ಯಾಸ್ಪದ ಅಂತನ್ನೋದಕ್ಕಾಗಿಯೇ ಸುಗ್ರೀವನನ್ನು ರಕ್ಷಣೆ ಮಾಡೋದಾಗಿತ್ತು ಅಂತಂದರೆ, ಆಗ ಕೃಷ್ಣಾವತಾರದಲ್ಲಿ ಸೂರ್ಯನು ಕರ್ಣನಾಗಿ ಹುಟ್ಟಿರುತ್ತಾನೆ, ಇಂದ್ರನು ಅರ್ಜುನನಾಗಿ ಹುಟ್ಟಿರುತ್ತಾನೆ. ಆಗ ಯಾರಿಗೆ ಸಹಾಯವನ್ನು ಮಾಡುತ್ತಾನೆ, ಯಾರನ್ನು ರಕ್ಷಣೆ ಮಾಡುತ್ತಾನೆ ಕೃಷ್ಣ ಪರಮಾತ್ಮ? ಕೃಷ್ಣನನ್ನೇ, ಅರ್ಜುನನನ್ನೇ ರಕ್ಷಣೆ ಮಾಡುತ್ತಾನೆ ಹೊರತು ಕರ್ಣನನ್ನು ರಕ್ಷಣೆ ಮಾಡೋದಿಲ್ಲ. ಯಾಕೆ ಅಂತಂದರೆ, ಅರ್ಜುನನ ಪಕ್ಷದಲ್ಲಿ ವಾಯುದೇವರ ಅವತಾರರಾದಂತಹ ಭೀಮಸೇನ ದೇವರು ಇದ್ದಾರೆ. ಹಾಗಾಗಿ ಅಲ್ಲಿ ಅರ್ಜುನನಿಗೇನೇ ರಕ್ಷಣೆ ಮಾಡಿದ. ಇಲ್ಲಿ ಯದ್ಯಪಿ ಇಂದ್ರನು ವಾಲಿಯಾಗಿ ಹುಟ್ಟಿದ್ರೂ ಕೂಡ ಅವರ ಪಕ್ಷದಲ್ಲಿ ಹನುಮಂತ ದೇವರು ಇಲ್ಲ ಅಂತನ್ನೋದಕ್ಕಾಗಿ ವಾಲಿಯ ಸಂಹಾರವನ್ನು ಮಾಡಿದ್ದಾನೆ, ಅಲ್ಲಿ ಕರ್ಣನ ಸಂಹಾರವನ್ನು ಮಾಡಿಸಿದ್ದಾನೆ ಅಂತನ್ನೋದನ್ನು ನಾವು ತಿಳಿಯಬೇಕು. ಯತ್ಪಾದ ಪಂಕಜ ರಜಶಿರಸಾಭಿಭರ್ತಿ ಶ್ರೀರಬ್ಜಶ್ಚಗಿರಿಶಸ್ಸಹ ಲೋಕಪಾಲೈಃ ಸರ್ವೇಶ್ವರಸ್ಯ ಪರಮಸ್ಯ ಹಿ ಸರ್ವಶಕ್ತೇಃ ಕಿಂ ತಸ್ಯ ಶತ್ರುಹನನೇಕ ಪಯಸ್ಸಹಾಯಾಃ. ಇಲ್ಲ, ರಾಮಚಂದ್ರ ದೇವರು ಸುಗ್ರೀವನ ಹತ್ತಿರ ಯಾಕೆ ಹೋಗಿರುತ್ತಾರೆ ಅಂತಂದರೆ, ಈಗ ತನಗೆ ಸಹಾಯ ಬೇಕಾಗಿದೆ. ಸುಗ್ರೀವನಿಗೆ ಉಪಕಾರ ಮಾಡೋದು ಮುಂದಿನ ಮಾತು. ತಾನು ಸುಗ್ರೀವನ ಹತ್ತಿರ ಯಾಕೆ ಹೋಗಿರುತ್ತಾನೆ ಅಂತಂದರೆ, ತಾನು ಸೀತಾನ್ವೇಷಣೆಯನ್ನು ಮಾಡಿಸಬೇಕಾಗಿದೆ. ಹಾಗಾಗಿ ಆ ಸಹಾಯವನ್ನು ಪಡೆಯೋದಕ್ಕಾಗಿ ಅಂತನ್ನೋದಕ್ಕಾಗಿ ಸುಗ್ರೀವನ ಹತ್ತಿರ ಹೋಗಿದ್ದಾನೆ ಅಂತ ಯಾಕೆ ಆಗಬಾರ್ದು ಅಂತಂದರೆ, ಅದಕ್ಕೆ ಹೇಳುತ್ತಾರೆ, ಯತ್ಪಾದ ಪಂಕಜರಜ ಶಿರಸಾಭಿಭರ್ತಿ. ಪರಮಾತ್ಮನ ಯಾವ ಪಾದಧೂಳಿಯನ್ನು ಲಕ್ಷ್ಮೀದೇವಿ, ಬ್ರಹ್ಮದೇವರು, ರುದ್ರದೇವರು ಅವರೆಲ್ಲರೂ ಕೂಡ ಧರಿಸಿ ತಾವು ತಮ್ಮ ತಮ್ಮ ಕಾರ್ಯಗಳನ್ನು ಮಾಡೋದಕ್ಕಾಗಿ ಸಮರ್ಥರಾಗುತ್ತಾರೆ. ಅಂತಹ ಸರ್ವೇಶ್ವರನಾದಂತಹ ಪರಮಾತ್ಮನಿಗೆ ಈ ಕಪಿಗಳು ಏನಾದರೂ ಸಹಾಯ ಮಾಡಲಿಕ್ಕೆ ಸಾಧ್ಯವಿದೆಯಾ? ಕೇವಲ ಪರಮಾತ್ಮನು ಅವರ ಮೇಲೆ ಅನುಗ್ರಹವನ್ನು ಮಾಡೋದಕ್ಕಾಗಿ ಅಂತ ಆ ಸೀತಾನ್ವೇಷಣೆಯನ್ನು ಮಾಡಿಸಿದ್ದೇ ಹೊರತು ಪರಮಾತ್ಮನಿಗೆ ಅವರಿಂದಾಗಿ ಯಾವುದೇ ವಿಧವಾದಂತಹ ಪ್ರಯೋಜನ ಅಂತ ಅನ್ನೋದಿಲ್ಲ. ಹಾಗಾಗಿ ಪರಮಾತ್ಮನು ಸಹಾಯವನ್ನು ಮಾಡೋದಕ್ಕಾಗಿ, ಸಹಾಯವನ್ನು ತೆಗೆದುಕೊಳ್ಳೋದಕ್ಕಾಗಿ ಅಂತ ಸುಗ್ರೀವನ ಹತ್ತಿರ ಹೋದದ್ದಲ್ಲ. ಕಿಂತು ಹನುಮಂತ ದೇವರು ಸುಗ್ರೀವನ ಪಕ್ಷದಲ್ಲಿ ಇದ್ದಾರೆ ಅಂತನ್ನೋದಕ್ಕಾಗಿಯೇ ಸುಗ್ರೀವನ ಮೇಲೆ ಅನುಗ್ರಹವನ್ನು ಮಾಡೋದಕ್ಕಾಗಿ ಅಂತ ಹೋಗಿದ್ದಾರೆ. ಸಮಾಗತೆ ತು ರಾಘವೇ ಪ್ಲವಂಗಮಾಸ್ತ ಸೂರ್ಯಜಾಹ ವಿಪುಪ್ಲೋರ್ಭಯಾರ್ದಿತಾನ್ ನಿವಾರಯಚ್ಚ ಮಾರುತಿ. ಹೀಗೆ ರಾಮಚಂದ್ರ ದೇವರು ಬಂದ ಕೂಡಲೇ ಧನುರ್ಬಾಣಗಳನ್ನು ಹಿಡಿದುಕೊಂಡು ರಾಮ ಲಕ್ಷ್ಮಣರು ಬಂದ ಕೂಡಲೇ ಸುಗ್ರೀವ ಮತ್ತು ಅಲ್ಲಿರುವಂತಹ ಎಲ್ಲ ಕಪಿಗಳಿಗೆ ಹೆದರಿಕೆಯಾಗಿದೆ. ವಾಲಿಯೇ ಯಾರನ್ನಾದರೂ ಸಂಹಾರ ಮಾಡೋದಕ್ಕಾಗಿ ಕೊಟ್ಟು ಕಳಿಸಿದ್ದಾನೆಯೋ ಏನೋ ಎಂಬುದಾಗಿ ಅಂಜುಕೊಂಡು ಬೇರೆ ಬೇರೆ ಕಡೆಗೆ ಹಾರಿ ಹೋಗುತ್ತಾ ಇದ್ದಾರೆ. ಅವರೆಲ್ಲರನ್ನೂ ಕೂಡ ಹನುಮಂತ ದೇವರು ತಡೆದಿದ್ದಾರೆ. ಇವರು ಯಾರೋ ಅಲ್ಲ, ಸಾಕ್ಷಾತ್ ಪರಮಾತ್ಮನೇ ಎಂಬುದಾಗಿ ತಡೆದಿದ್ದಾರೆ. ಆಗ ಹನುಮಂತ ದೇವರ ಜೊತೆಗೆ ಸಂವಾದವನ್ನು ಮಾಡುತ್ತಾ ಇದ್ದಾನೆ ರಾಮಚಂದ್ರ. ಸಂಸ್ಥಾಪ್ಯಾಚು ಹರೀಂದ್ರಾನ್ ಜಾನನ್ ವಿಷ್ಣೋರ್ಗುಣಾನಾನ್ ಅನಂತಾನ್ ಸಹ ಸಾಕ್ಷಾತ್ ಬ್ರಹ್ಮ ಪಿತಾಸು ಇತ್ಯೇತೇನಾಸ್ಯ ಪಾದಯೋಪ್ಯೇತೆ. ಹನುಮಂತ ದೇವರಿಗೂ ಗೊತ್ತು, ಇವನು ಸಾಕ್ಷಾತ್ತು ಬ್ರಹ್ಮಪಿತನಾದಂತಹ ಹರಿಯೇ, ಶ್ರೀಹರಿಯೇ ರಾಮಚಂದ್ರ ರೂಪದಿಂದ ಇಲ್ಲಿ ಬಂದಿದ್ದಾನೆ ಎಂಬುದಾಗಿ ತಿಳಿದುಕೊಂಡು ಮೊದಲಿಗೆ ಹೋಗಿದ ಕೂಡಲೇ ರಾಮಚಂದ್ರ ದೇವರನ್ನು ಕಂಡ ಕೂಡಲೇ ರಾಮಚಂದ್ರ ದೇವರ ಪಾದಗಳಿಗೆ ನಮಸ್ಕಾರವನ್ನು ಮಾಡಿದ್ದಾನೆ. ಆಗ ಹನುಮಂತ ದೇವರನ್ನು ರಾಮಚಂದ್ರ ದೇವರು ಎಬ್ಬಿಸಿ ಎಲ್ಲ ದೇವ ಕಾರ್ಯವನ್ನು ಕೂಡ ವಿಚಾರವನ್ನು ಮಾಡುತ್ತಾ ಇದ್ದಾನೆ. ಇನ್ನು ಮುಂದೆ ಸುಗ್ರೀವನ ಜೊತೆಗೆ ಸಖ್ಯ ಮತ್ತು ವಾಲಿವಧ, ಸೀತಾನ್ವೇಷಣ ಇತ್ಯಾದಿ ಎಲ್ಲ ಕಥಾಭಾಗವನ್ನು ನಾಳಿನ ದಿನ ತಿಳಿಯೋಣ ಎಂಬುದಾಗಿ ಹೇಳುತ್ತಾ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.